ನಮಸ್ತೆ ವೀಕ್ಷಕರೇ, ಕತೆ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಥೆಯು ಉತ್ತಮ ನೀತಿ ಕಥೆಯಾಗಿದೆ. ಉತ್ತಮ ಪಾಠವನ್ನು ಕಲಿಸುತ್ತದೆ. ಈ ಕಥೆಯಲ್ಲಿ ಒಂದು ಕಾಗೆಯು ನಮ್ಮ ವೃದ್ಧಾಪ್ಯಕ್ಕಾಗಿ ತುಂಬ ಒಳ್ಳೆಯ ಮಾಹಿತಿ ನೀಡಿದೆ. ಇದರಲ್ಲಿ ಹೇಳಲಾಗಿದೆ, ಬೇಕಾದರೆ ಉಪವಾಸ ಸಾಯಬಹುದು, ಆದರೆ ಎಂದಿಗೂ ನಮ್ಮ ಮಕ್ಕಳಲ್ಲಿ ಈ 3 ವಿಷಯದ ಬಗ್ಗೆ ಭರವಸೆ ಇಡಬಾರದು. ಆ 3 ವಿಷಯಗಳು ಯಾವುವು? ವೃದ್ಧಾಪ್ಯದಲ್ಲಿ ನಮ್ಮ ಮಕ್ಕಳಲ್ಲಿ ಅಂತಹ ವಿಷಯಗಳ ಬಗ್ಗೆ ಹೇಗೆ ಭರವಸೆ ಇಡಬಾರದು ಎಂದು ಈ ಸುಂದರವಾದ ಕಥೆಯ ಮೂಲಕ ನಿಮಗೆ ಹೇಳಲು ಬಯಸುತ್ತೇವೆ. ನಾವು ಯಾವ ಈ 3 ವಿಷಯಕ್ಕಾಗಿ ಮಕ್ಕಳ ಮೇಲೆ ಭರವಸೆ ಇಡಬಾರದು? ಈ ಕಥೆಯನ್ನು ಧ್ಯಾನಪೂರ್ವಕವಾಗಿ ಗಮನವಿಟ್ಟು ಕೇಳಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಆಗಲೇ ನಿಮಗೆ ಈ ರೀತಿಯ ಜ್ಞಾನವು ಪ್ರಾಪ್ತಿಯಾಗುತ್ತದೆ. ಕಥೆಯನ್ನು ಪ್ರಾರಂಭ ಮಾಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಕಾಗೆ ದಂಪತಿಗಳು ವಾಸವಾಗಿದ್ದರು. ಒಂದು ಮರದಲ್ಲಿ ಗೂಡನ್ನು ಕಟ್ಟಿಕೊಂಡು ಜೋಡಿ ಕಾಗೆಗಳು ಖುಷಿ ಖುಷಿಯಿಂದ ವಾಸಿಸುತ್ತಿದ್ದವು. 2 ಕಾಗೆಗಳು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು. ಒಂದು ದಿನ ನಡೆದ ಘಟನೆ. ಕಾಗೆಯ ಹೆಂಡತಿ ಗರ್ಭಿಣಿಯಾದಳು. ಆಗ ಅವಳು ತನ್ನ ಗಂಡನಲ್ಲಿ ಹೇಳಿದಳು, ಹೇ ಸ್ವಾಮಿ, ಈಶ್ವರನ ಕೃಪೆಯಿಂದ ಇಂದು ನಾನು ಗರ್ಭವತಿಯಾಗಿದ್ದೇನೆ. ತನ್ನ ಹೆಂಡತಿಯ ಮಾತನ್ನು ಕೇಳಿ ಗಂಡು ಕಾಗೆ ತುಂಬ ಪ್ರಸನ್ನವಾಗಿ ಹೇಳಿತು, ನಾವೀಗ ತಂದೆ ತಾಯಿಗಳಾಗುತ್ತಿದ್ದೇವೆ. ಇದು ತುಂಬ ಖುಷಿಯಾದ ಸಮಾಚಾರವಾಗಿದೆ. ಕಾಗೆಯು ತನ್ನ ಪತ್ನಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿತ್ತು. ತನ್ನ ಹೆಂಡತಿ ಗರ್ಭವತಿ ಎಂದು ತಿಳಿದ ತಕ್ಷಣ ಗಂಡು ಕಾಗೆಯು ಹೆಣ್ಣು ಕಾಗೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳತೊಡಗಿತು. ಪ್ರತಿದಿನ ಅದಕ್ಕೆ ಕಾಳುಗಳು ಮತ್ತು ನೀರನ್ನು ಗೂಡಿಗೆ ತಂದುಕೊಡುತ್ತಿತ್ತು. ಹೀಗೆ ಸಮಯ ಕಳೆಯತೊಡಗಿತು ಮತ್ತು ಹೆಣ್ಣು ಕಾಗೆಯ ಪ್ರಸವದ ದಿನವೂ ಕೂಡ ಹತ್ತಿರ ಬರತೊಡಗಿತು. ಹೆಣ್ಣು ಕಾಗೆ ತುಂಬ ಪ್ರಸನ್ನಳಾಗಿದ್ದಳು. ಅದು ತನ್ನ ಪತಿ ಕಾಗೆಯಲ್ಲಿ ಹೇಳಿತು, ನಮಗೆ ಮಗು ಹುಟ್ಟುವುದರಲ್ಲಿದೆ. ಆದಷ್ಟು ಬೇಗ ನಾವು ನಮ್ಮ ಮಗುವಿಗೆ ಜನ್ಮ ನೀಡುತ್ತೇವೆ. ವೃದ್ಧಾಪ್ಯದಲ್ಲಿ ಆ ಮಗು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತದೆ, ನಮಗೆ ಆಸರೆಯಾಗುತ್ತದೆ. ನಾವು ಈಗ ಯಾವುದಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇದಕ್ಕಾಗಿ ನಾವು ತುಂಬ ಖುಷಿ ಪಡಬೇಕು. ಆಗ ಕಾಗೆಯು ತನ್ನ ಪತ್ನಿಯ ಮಾತನ್ನು ಕೇಳಿ ಹೇಳಿತು, ಹೇ ಪ್ರಿಯೆ, ನಾವು ಎಂದಿಗೂ ಆ ರೀತಿ ಯೋಚನೆ ಮಾಡಬಾರದು. ನಮ್ಮ ಸಂತಾನವು ನಮ್ಮ ಸೇವೆ ಮಾಡಲಿ ಎಂದು ನಾವು ಬಯಸಬಾರದು. ಈ ಮಗು ನಮ್ಮ ವೃದ್ಧಾಪ್ಯದಲ್ಲಿ ನಮಗೆ ಆಸರೆಯಾಗಲಿ ಎಂದು ನಾವು ನಿರೀಕ್ಷೆ ಇಟ್ಟುಕೊಳ್ಳಬಾರದು. ಆಗ ಕಾಗೆ ಹೆಂಡತಿ ಹೇಳಿತು, ಓ ಪ್ರಿಯಕರ, ನೀವು ಈ ರೀತಿ ಏಕೆ ಮಾತನಾಡುತ್ತಿದ್ದೀರಿ? ನಾವು ಈ ರೀತಿ ಏಕೆ ಯೋಚಿಸಬಾರದು? ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿಯ ಸೇವೆ ಮಾಡುತ್ತಾರೆ ಅಲ್ಲವೇ? ಅಂದ ಮೇಲೆ ನಮ್ಮ ಸಂತಾನವು ನಮ್ಮ ಸೇವೆಯನ್ನು ಏಕೆ ಮಾಡುವುದಿಲ್ಲ? ಆಗ ಕಾಗೆ ಹೇಳಿತು, ಹೇ ಪ್ರಿಯೆ, ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ ಮತ್ತು ನೀನು ಈ ಕಥೆಯನ್ನು ಧ್ಯಾನವಿಟ್ಟು ಕೇಳು. ಈ ಕಥೆಯ ಮೂಲಕ ಎಲ್ಲ ತಂದೆ ತಾಯಿಗಳು ವೃದ್ಧಾಪ್ಯದಲ್ಲಿ ಈ 3 ವಿಷಯಗಳ ಬಗ್ಗೆ ತಮ್ಮ ಮಕ್ಕಳಲ್ಲಿ ಭರವಸೆ ಇಡಬಾರದು. ಯಾವುದೇ ವ್ಯಕ್ತಿಯು ಈ 3 ಮಾತುಗಳನ್ನು ತಿಳಿದುಕೊಂಡರೆ ಮತ್ತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅನಂತರ ತಮ್ಮ ವೃದ್ಧಾಪ್ಯದಲ್ಲಿ ಎಂದಿಗೂ ದುಃಖವನ್ನು ಅನುಭವಿಸುವುದಿಲ್ಲ. ಆಗ ಹೆಂಡತಿ ಕಾಗೆ ಹೇಳಿದಳು, ಆ 3 ಮಾತುಗಳು ಯಾವುವು? ಆ 3 ಮಾತುಗಳನ್ನು ಮನುಷ್ಯರು ತಮ್ಮ ವೃದ್ಧಾಪ್ಯದಲ್ಲಿ ತಾವು ದುಃಖ ಅನುಭವಿಸಬಾರದೆಂದು ತಮ್ಮ ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುತ್ತಾರೆ. ಸ್ವಲ್ಪ ನನಗೂ ಕೂಡ ಹೇಳಿ. ಆಗ ಕಾಗೆ, ಸರಿ, ನಾನು ಈ ಕಥೆಯನ್ನು ಪ್ರಾರಂಭ ಮಾಡುತ್ತೇನೆ, ನೀವು ಗಮನವಿಟ್ಟು ಕೇಳಿ ಅಂದಿತು. ಆಗ ಹೆಂಡತಿ ಕಾಗೆ ಹೇಳಿತು, ನೀವು ಕಥೆಯನ್ನು ಹೇಳಿ, ನಾನು ನಿಮ್ಮ ಕಥೆಯನ್ನು ಧ್ಯಾನವಿಟ್ಟು ಕೇಳುತ್ತೇನೆ. ಆಗ ಕಾಗೆಯು ಕತೆ ಹೇಳಲು ಪ್ರಾರಂಭಿಸಿತು. ಓ ಪ್ರಿಯೆ, ಒಂದಾನೊಂದು ಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದನು. ಆ ವ್ಯಕ್ತಿಯ ಮನೆಯಲ್ಲಿ ಈಶ್ವರನು ನೀಡಿದ ಎಲ್ಲವೂ ಇತ್ತು. ತುಂಬ ಹಣವಿತ್ತು, ದನ ದೌತುಲಗಳು ಇದ್ದವು, ಗೌರವ ಕೂಡ ಇತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಆತನ ಪತ್ನಿ ತುಂಬ ದುಃಖಿತಳಾಗಿದ್ದಳು. ಅವಳ ದುಃಖಕ್ಕೆ ಕಾರಣವೇನೆಂದರೆ ಅವಳಿಗೆ ಸಂತಾನವಿರಲಿಲ್ಲ. ಅವಳು ಸಂತಾನಕ್ಕಾಗಿ ತುಂಬ ದುಃಖಿತಳಾಗಿದ್ದಳು. ಇಬ್ಬರು ಪತಿ ಪತ್ನಿಯರು ಒಟ್ಟಿಗೆ ಇದ್ದು 15 ವರ್ಷವಾಯಿತು. ಆದರೂ ಮನೆಯಲ್ಲಿ ಯಾವುದೇ ಸಂತಾನ ಪ್ರಾಪ್ತಿ ಆಗಲಿಲ್ಲ. ಆ ವ್ಯಕ್ತಿ ತನ್ನ ಪತ್ನಿಯನ್ನು ಒಳ್ಳೊಳ್ಳೆ ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದನು. ಪವಿತ್ರ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಸಂತಾನಕ್ಕಾಗಿ ದೇವರಲ್ಲಿ ಬೇಡಿಕೊಂಡನು. ನಂತರ ಭಗವಂತನ ಕೃಪೆಯಿಂದ ಮದುವೆಯಾದ 20 ವರ್ಷಗಳ ನಂತರ ಅವರಿಗೆ ಸಂತಾನ ಪ್ರಾಪ್ತಿಯಾಯಿತು. ಈಶ್ವರನ ಕೃಪೆಯಿಂದ ಅವನ ಪತ್ನಿಗೆ ಒಬ್ಬ ಪುತ್ರ ಜನಿಸಿದನು. ಆಗ ಕಾಗೆ ತನ್ನ ಹೆಂಡತಿಗೆ ಹೇಳಿತು, ಓ ಪ್ರಿಯೆ, ಆಸ್ಪತ್ರೆಯಲ್ಲಿ ಮಗು ಜನಿಸಿದಾಗ ದಾದಿ ಹೋಗಿ ಆ ಶ್ರೀಮಂತ ವ್ಯಕ್ತಿಗೆ ಹೇಳಿದಳು, ಸೇಠ್ರವರೇ, ನಿಮ್ಮ ಹೆಂಡತಿಗೆ ಸುಂದರವಾದ ಗಂಡು ಮಗು ಜನಿಸಿದೆ. ಆ ಶ್ರೀಮಂತನು ಪುತ್ರ ಜನಿಸಿದ ಸುದ್ದಿಯನ್ನು ಕೇಳಿ ತುಂಬ ಖುಷಿಯಾದನು. ಮಗುವನ್ನು ಸ್ವಚ್ಛಗೊಳಿಸಿದ ನಂತರ ದವಾಖಾನೆಯ ದಾದಿಯು ಪುತ್ರನನ್ನು ಎತ್ತಿಕೊಂಡು ಶ್ರೀಮಂತನ ಬಳಿಗೆ ಬಂದಳು. ಅಲ್ಲಿ ಒಬ್ಬರು ಪತಿ ಪತ್ನಿಯರಿದ್ದರು. ಆಗ ಪತ್ನಿ ಕೇಳಿದಳು, ನಮ್ಮ ಮಗು ಹೇಗಿದೆ? ಆರೋಗ್ಯವಾಗಿದೆ ತಾನೆ?
ಹೀಗೆ ಪತಿ ಪತ್ನಿಯರು ಮಾತನಾಡಿಕೊಳ್ಳುತ್ತಿರುವುದನ್ನು ಕೇಳಿಸಿಕೊಂಡ ದಾದಿಯು ಹೇಳಿದಳು, ನಿಮಗೆ ಹುಟ್ಟಿದ ಮಗು ತುಂಬ ಸುಂದರವಾಗಿದೆ, ಆದರೆ ಅದರಲ್ಲಿ ಒಂದು ಕೊರತೆ ಇದೆ. ಅವಳ ಬಾಯಿಂದ ಕೊರತೆ ಎನ್ನುವ ಶಬ್ದ ಕೇಳಿ ಪತ್ನಿ ತುಂಬ ಚಿಂತೆಯಲ್ಲಿ ಮುಳುಗಿದಳು ಮತ್ತು ದಾದಿಯಲ್ಲಿ ಕೇಳಿದಳು, ಏನು ವಿಷಯ, ನಮ್ಮ ಮಗನಲ್ಲಿ ಅಂತಹ ಯಾವ ಕೊರತೆ ಇದೆ ಎಂದು ಕೇಳಿದಾಗ ಅವಳು ಹೇಳಿದಳು, ಗಾಬರಿಯಾಗುವ ಯಾವುದೇ ಅವಶ್ಯಕತೆ ಇಲ್ಲ ಅಕ್ಕ, ನಿಮಗೆ ಹುಟ್ಟಿದ ಮಗು ಸುಂದರವಾಗಿದೆ, ಆರೋಗ್ಯವಾಗಿದೆ, ಆದರೆ ಅದರ ಒಂದು ಕೊರತೆ ಎಂದರೆ ಮಗುವಿಗೆ ಒಂದು ಕಣ್ಣಿಲ್ಲ. ಇದನ್ನು ಕೇಳಿ ಅಮ್ಮನು ಅಳಲು ಶುರು ಮಾಡಿದಳು ಮತ್ತು ಮಗುವನ್ನು ಮಡಿಲಲ್ಲಿ ಎತ್ತಿಕೊಂಡು ಮುದ್ದಾಡತೊಡಗಿದಳು ಮತ್ತು ಹೇಳಿದಳು, ಏನು ತೊಂದರೆ ಇಲ್ಲ, ನನ್ನ ಪುತ್ರನಿಗೆ ಒಂದು ಕಣ್ಣಿಲ್ಲದಿದ್ದರೆ ಏನಾಯಿತು, ಮತ್ತೊಂದು ಕಣ್ಣು ಸರಿಯಾಗಿದೆ ಅಲ್ಲವೇ, ಹೇಗಿದ್ದರೂ ಈ ಮಗು ನನ್ನ ಕರುಳಿನ ಕುಡಿಯಾಗಿದೆ, ಈ ಪ್ರಪಂಚದಲ್ಲಿ ನನ್ನ ಮಗನೇ ಎಲ್ಲರಿಗಿಂತ ಸುಂದರವಾಗಿದ್ದಾನೆ. ವೀಕ್ಷಕರೇ, ಆ ಅಮ್ಮನ ಮಾತು ಕೂಡ ಸತ್ಯವಾಗಿದೆ. ಎಲ್ಲ ಅಮ್ಮಂದಿರಿಗೂ ತಮ್ಮ ಕರುಳಿನ ಕುಡಿಯೇ ಹೆಚ್ಚಾಗಿರುತ್ತದೆ. ಅದು ಕುರುಡನಾಗಿರಲಿ, ಕಪ್ಪಾಗಿರಲಿ, ಕುರೂಪಿಯಾಗಿರಲಿ, ಒಬ್ಬಳು ಅಮ್ಮನಿಗೆ ತನ್ನ ಮಗುವೇ ಹೆಚ್ಚಾಗಿರುತ್ತದೆ. ಅದು ಅಮ್ಮನ ಕರುಳಿನೊಂದಿಗೆ ಬೆಸೆದುಕೊಂಡಿರುತ್ತದೆ. ಅಂತರಾಳದಿಂದ ತನ್ನ ಮಗುವನ್ನು ಪ್ರೀತಿಸುತ್ತಾಳೆ. ಆಗ ಆ ಅಮ್ಮ ಆ ಬಾಲಕನನ್ನು ನೋಡಿ ಹೇಳಿದಳು, ನನ್ನ ಮಗ ಎಷ್ಟೊಂದು ಸುಂದರವಾಗಿದ್ದಾನೆ. ಅಮ್ಮನ ಈ ಮಾತನ್ನು ಕೇಳಿ ದಾದಿಯ ಕಣ್ಣಲ್ಲಿ ಕಣ್ಣೀರು ಇಳಿಯಿತು. ಆಗ ಅವಳು ಯೋಚಿಸತೊಡಗಿದಳು, ಓ ದೇವರೇ, ಒಂದು ವೇಳೆ ನೀನು ಈ ದಂಪತಿಗಳಿಗೆ ಸಂತಾನ ಭಾಗ್ಯ ಕರುಣಿಸಿದ್ದೀಯಾ ಎಂದಮೇಲೆ ಕುರುಡು ಮಗುವನ್ನು ಹೇಗೆ ಕರುಣಿಸಿದೆ, 2 ಕಣ್ಣುಗಳನ್ನು ಹೊಂದಿರುವ ಮಗುವನ್ನು ನೀಡಿದ್ದರೆ ಏನಾಗುತ್ತಿತ್ತು ಎಂದಳು. ಇದನ್ನು ಕೇಳಿ ಆ ಅಮ್ಮ ಹೇಳಿದಳು, ಏನೂ ತೊಂದರೆಯಿಲ್ಲ, ಹೇಗಿದ್ದರೂ ಇವನು ನನ್ನ ಮಗನೇ, ಒಂದು ವೇಳೆ ಇವನ 2 ಕಣ್ಣುಗಳು ಸರಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು, ನನ್ನ ಪುತ್ರನು ಇನ್ನೂ ಸುಂದರವಾಗಿ ಕಾಣುತ್ತಿದ್ದನು. ಅಮ್ಮನ ಈ ಮಾತನ್ನು ಕೇಳಿ ಅವಳು ಹೇಳಿದಳು, ನೀವು ಒಂದು ಕೆಲಸ ಮಾಡಿದರೆ ನಿಮ್ಮ ಈ ಚಿಂತೆ ದೂರವಾಗಲು ಸಾಧ್ಯ. ಅಮ್ಮ, ಹೇಗೆ ಎಂದು ಕೇಳಿದಳು. ಆಗ ಅವಳು ಹೇಳಿದಳು, ಮಗನಿಗೆ 2 ಕಣ್ಣುಗಳು ಬೇಕು ಎಂದು ಬಯಸಿದರೆ ಆತನಿಗೆ 2 ಕಣ್ಣುಗಳು ಬರಲು ಸಾಧ್ಯ. ಕಳೆದು ಹೋಗಿರುವ ಇನ್ನೊಂದು ಕಣ್ಣು ನಿಮ್ಮ ಮಗನಿಗೆ ಜೋಡಿಸಬಹುದು ಎಂದು ಹೇಳುತ್ತಿದ್ದಂತೆ ಅಮ್ಮ ಅಚ್ಚರಿಯಿಂದ ದಾದಿಯಲ್ಲಿ ಕೇಳಿದಳು, ಇದು ಹೇಗೆ ಸಾಧ್ಯ, ನನಗೆ ಇದರ ಬಗ್ಗೆ ಸರಿಯಾಗಿ ಮಾಹಿತಿ ನೀಡು. ಆಗ ಅವಳು ಹೇಳಿದಳು, ನೀವಿಬ್ಬರು ತಂದೆ ತಾಯಿಗಳಲ್ಲಿ ಯಾರೊಬ್ಬರಾದರೂ ನಿಮ್ಮ ಒಂದು ಕಣ್ಣನ್ನು ನಿಮ್ಮ ಮಗನಿಗೆ ದಾನ ನೀಡಿದರೆ ಅದರಿಂದಾಗಿ ನಿಮ್ಮ ಮಗನ 2 ಕಣ್ಣುಗಳು ಸರಿಯಾಗುವುದು. ಈ ಮಾತುಗಳನ್ನು ಕೇಳಿದ ಅವಳ ಗಂಡನಾದ ಶ್ರೀಮಂತನು, ಅಂದರೆ ಆ ಮಗುವಿನ ತಂದೆಯು ಹೇಳಿದನು, ಏನೂ ತೊಂದರೆಯಿಲ್ಲ, ನನ್ನ ಮಗನಿಗೆ ಒಂದು ಕಣ್ಣು ಸರಿ ಇದೆ ಅಲ್ಲವೇ, ಅಂದಮೇಲೆ ನಮ್ಮ ಮಗನು ಒಂದು ಕಣ್ಣಿನಿಂದ ಇಡೀ ಪ್ರಪಂಚವನ್ನು ನೋಡಲು ಸಾಧ್ಯವಾಗುತ್ತದೆ ಅಲ್ಲವೇ, ಇನ್ನೊಂದು ಕಣ್ಣು ಈತನಿಗೆ ಜೋಡಿಸುವ ಅವಶ್ಯಕತೆ ಇಲ್ಲ. ನಮ್ಮ ಮಗ ಹೇಗಿದ್ದರೂ ಚೆನ್ನಾಗಿದ್ದಾನೆ. ನಾನು ನನ್ನ ಮತ್ತೊಂದು ಕಣ್ಣನ್ನು ದಾನ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನನ್ನ ಮನೆಯು ನಾನು ಕಷ್ಟಪಟ್ಟು ದುಡಿದರೆ ಮಾತ್ರ ನಡೆಯುತ್ತದೆ. ನನಗೆ ಒಂದು ಕಣ್ಣು ಇಲ್ಲದಿದ್ದರೆ ಹೇಗೆ ನಾನು ನನ್ನ ಪರಿವಾರವನ್ನು ಸಾಕಿ ಸಲಹಬಲ್ಲೆ, ಹೇಗೆ ಈ ಮಗುವಿನ ಖರ್ಚು ವೆಚ್ಚವನ್ನು ಭರಿಸಬಲ್ಲೆ, ಈ ಮಗುವಿನ ಪಾಲನೆ ಪೋಷಣೆಯನ್ನು ಹೇಗೆ ಮಾಡಬಲ್ಲೆ. ನನ್ನ 2 ಕಣ್ಣುಗಳು ಸರಿ ಇದ್ದರೆ ಮಾತ್ರ ನಾನು ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲೆ. ನನ್ನ ಮಗ ಹಾಗೂ ಪತ್ನಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ. ಮತ್ತು ನನ್ನ ಪುತ್ರನ ಒಂದು ಕಣ್ಣಿನ ಕುರುಡುತನದ ಬಗ್ಗೆ ಹೇಳಬೇಕೆಂದರೆ ಇದು ಆ ಪರಮಾತ್ಮನ ಕೃಪೆಯಾಗಿದೆ. ಈಶ್ವರನು ನನ್ನ ಪುತ್ರನನ್ನು ಈ ಲೋಕಕ್ಕೆ ಹೇಗೆ ಕಳುಹಿಸಿದ್ದಾನೆ ಹಾಗೆ ಅವನು ಇಲ್ಲಿ ಜೀವನವನ್ನು ಸಾಗಿಸಲಿ. ಹೀಗೆ ಹೇಳುತ್ತಾ ಹುಡುಗನ ತಂದೆಯು ತನ್ನ ಕಣ್ಣನ್ನು ತನ್ನ ಮಗನಿಗೆ ದಾನ ನೀಡಲು ಸಂಪೂರ್ಣವಾಗಿ ನಿರಾಕರಿಸಿದನು. ಆದರೆ ತಾಯಿ ಯಾವಾಗಲೂ ತಾಯಿಯೇ ಆಗಿರುತ್ತಾಳೆ. ಆಗ ಅಮ್ಮ ಹೇಳಿದಳು, ನನ್ನ ಮಗನಿಗೆ ನನ್ನ ಕಣ್ಣು ಸರಿ ಹೋಗುತ್ತದೆ ಎಂದಾದರೆ ನಾನು ನನ್ನ ಕಣ್ಣನ್ನು ದಾನ ನೀಡಲು ತಯಾರಾಗಿದ್ದೇನೆ. ನನ್ನ ಜವಾಬ್ದಾರಿ ಏನಿದೆ, ನಾನಂತೂ ಯಾವಾಗಲೂ ಮನೆಯಲ್ಲೇ ಇರುತ್ತೇನೆ. ನನ್ನ ಮಗನಂತೂ ತನ್ನ ಇಡೀ ಜೀವನವನ್ನು ಸವಿಯಬೇಕಾಗಿದೆ. ಆದ್ದರಿಂದ ನಾನು ನನ್ನ ಒಂದು ಕಣ್ಣನ್ನು ನನ್ನ ಮಗನಿಗೆ ನೀಡಲು ಬಯಸುತ್ತೇನೆ. ತನ್ನ ಪತ್ನಿಯ ಈ ಮಾತನ್ನು ಕೇಳಿ ಶ್ರೀಮಂತನು ತನ್ನ ಪತ್ನಿಗೆ ಹೇಳಿದನು, ಏನು, ಈ ರೀತಿಯಲ್ಲಿ ನೀನು ಒಂದು ಕಣ್ಣು ಕುರುಡಿಯಾಗುತ್ತೀಯಾ? ಆಗ ಅಮ್ಮ ಹೇಳಿದಳು, ಇದಕ್ಕೆ ನನ್ನ ಒಪ್ಪಿಗೆ ಇದೆ. ನನ್ನ ಒಂದು ಕಣ್ಣು ಹೋದರೆ ತೊಂದರೆ ಇಲ್ಲ, ಆದರೆ ನನ್ನ ಮಗುವನ್ನು ಒಂದು ಕಣ್ಣು ಕುರುಡನಾಗಿ ನೋಡಲು ನನ್ನಿಂದ ಸಾಧ್ಯವಿಲ್ಲ. ನನ್ನ ಒಂದು ಕಣ್ಣು ತೆಗೆದು ಆ ಕಣ್ಣನ್ನು ನನ್ನ ಮಗನಿಗೆ ಹಾಕಿ, ನನ್ನ ಮಗನಿಗೆ 2 ಕಣ್ಣುಗಳು ಇದ್ದರೆ ಅವನು ಎಷ್ಟೊಂದು ಸುಂದರವಾಗಿ ಕಾಣಬಹುದು. ನಾನು ನನ್ನ ಮಗನಿಗೆ ಒಂದು ಕಣ್ಣನ್ನು ದಾನವಾಗಿ ನೀಡಲು ಬಯಸಿದ್ದೇನೆ. ಪ್ರಿಯ ಓದುಗರೆ, ಈ ಪ್ರಕಾರದಲ್ಲಿ ಅಮ್ಮನ ಹೇಳಿಕೆಯಂತೆ ಅಮ್ಮನ ಒಂದು ಕಣ್ಣನ್ನು ತೆಗೆದು ಅವಳ ಮಗನಿಗೆ ಹಾಕಲಾಯಿತು. ಈ ರೀತಿಯಲ್ಲಿ ಅಮ್ಮನು ತನ್ನ ಒಂದು ಕಣ್ಣನ್ನು ಮಗನಿಗೆ ನೀಡಿದ ನಂತರ ಒಂದು ಕಣ್ಣು ಕುರುಡಿಯಾದಳು. ಆ ನಂತರ ಕಾಗೆಯು ತನ್ನ ಪತ್ನಿಯಲ್ಲಿ ಕಥೆಯನ್ನು ಮುಂದುವರಿಸುತ್ತಾ ಹೇಳಿತು, ಹೇ ಪ್ರಿಯೆ, ಕೆಲವು ದಿನಗಳವರೆಗೆ ಅವರು ಅಲ್ಲಿಯೇ ಇದ್ದರು. ಅಮ್ಮ ಹಾಗೂ ಮಗ ಇಬ್ಬರೂ ಚೇತರಿಸಿಕೊಂಡ ನಂತರ ಮನೆಗೆ ಮರಳಿದರು.
ಈ ರೀತಿಯಲ್ಲಿ ಶ್ರೀಮಂತ ವ್ಯಕ್ತಿಯು ತನ್ನ ಮಗ ಹಾಗೂ ಪತ್ನಿಯನ್ನು ಕರೆದುಕೊಂಡು ಮನೆಗೆ ಬಂದನು. ಈಗ ಪತಿ ಪತ್ನಿ ಇಬ್ಬರೂ ಸೇರಿ ತಮ್ಮ ಪುತ್ರನ ಪಾಲನೆ ಪೋಷಣೆಯನ್ನು ಮಾಡತೊಡಗಿದರು. ಈ ರೀತಿಯಲ್ಲಿ ಮಗುವಿನ ಪಾಲನೆ ಪೋಷಣೆ ಮಾಡುತ್ತಾ 5 ವರ್ಷಗಳು ಕಳೆದವು. ಎಲ್ಲವೂ ಚೆನ್ನಾಗೇ ನಡೆಯುತ್ತಿತ್ತು. ಒಂದು ದಿನ ಎಂತಹ ದುಸ್ಥಿತಿ ಒದಗಿ ಬರುತ್ತದೆ ಎಂದರೆ, ಆ ಶ್ರೀಮಂತ ವ್ಯಕ್ತಿಯು ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದನು. ಪತ್ನಿಗೆ ತನ್ನ ಗಂಡನ ಸಾವಾಯಿತು ಎಂದು ತಿಳಿದ ತಕ್ಷಣ ಅವಳು ಎದೆ ಬಡಿದುಕೊಂಡು, ನನ್ನ ಮಗನಿಗೆ ಈಗಷ್ಟೇ 5 ವರ್ಷವಾಗಿದೆ. ನಮ್ಮ ಮನೆಯಲ್ಲಿ ದುಡಿಯುವವರು ನನ್ನ ಗಂಡ ಒಬ್ಬರೇ ಆಗಿದ್ದರು. ಈಗ ಅವರು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋದರು. ಈಗ ನಾನು ನನ್ನ ಮಗುವಿನ ಪಾಲನೆ ಪೋಷಣೆಯನ್ನು ಹೇಗೆ ಮಾಡಲಿ? ಇದನ್ನು ಯೋಚಿಸುತ್ತಾ ಶ್ರೀಮಂತನ ಪತ್ನಿಯು ಬಿಕ್ಕಿ ಬಿಕ್ಕಿ ಅಳುತ್ತಲೇ ಇದ್ದಳು. ಅವಳು ಜೋರಾಗಿ ಅಳುತ್ತಿರುವುದನ್ನು ಕೇಳಿ ಅಕ್ಕಪಕ್ಕದ ಜನರು ಅಲ್ಲಿಗೆ ಬಂದರು ಮತ್ತು ಅಸಹಾಯಕ ಅಮ್ಮನಿಗೆ ತಿಳಿ ಹೇಳತೊಡಗಿದರು ಮತ್ತು ಅವಳಿಗೆ ಧೈರ್ಯ ತಂದುಕೊಳ್ಳಲು ಹೇಳಿದರು. ಅವಳಿಗೆ ಹಾಗೋ ಹೀಗೋ ಸಮಾಧಾನಪಡಿಸಿ ಆ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ಪೂರೈಸಿದರು. ಈ ಪ್ರಕಾರದಲ್ಲಿ ಒಬ್ಬಳು ಅಸಹಾಯಕ ಅಮ್ಮನು ತನ್ನ 5 ವರ್ಷದ ಮಗನೊಂದಿಗೆ ಜೀವನವನ್ನು ನಡೆಸತೊಡಗಿದಳು. ಮನೆಯಲ್ಲಿ ಕೂಡಿಟ್ಟ ಹಣವೆಲ್ಲವೂ ಮೊದಲೇ ಖರ್ಚಾಗಿ ಹೋಗಿತ್ತು ಮತ್ತು ಅಲ್ಪ ಸ್ವಲ್ಪ ಉಳಿದ ಹಣವು ಕೂಡ ಅವಳ ಪತಿಯ ಅಂತ್ಯ ಸಂಸ್ಕಾರಕ್ಕೆ ಖರ್ಚಾಗಿ ಹೋಗಿತ್ತು. ಈ ರೀತಿಯಲ್ಲಿ ಪತ್ನಿಯು ಮತ್ತೊಬ್ಬರ ಮನೆಯಲ್ಲಿ ಕಸಗುಡಿಸುವುದು, ಪಾತ್ರೆ ತೊಳೆಯುವ ಕೆಲಸವನ್ನು ಮಾಡಲು ಶುರು ಮಾಡಿದಳು ಮತ್ತು ತನ್ನ ಮಗನ ಪಾಲನೆ ಪೋಷಣೆಯನ್ನು ಸರಿಯಾಗಿ ಮಾಡತೊಡಗಿದಳು. ಅವಳು ಮತ್ತೊಬ್ಬರ ಮನೆಯಲ್ಲಿ ಮನೆ ಕೆಲಸವನ್ನು ಮಾಡುತ್ತಾ ತನ್ನ ಪುತ್ರನಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡಳು. ಅವಳು ಮತ್ತೊಬ್ಬರ ಮನೆಯಲ್ಲಿ ಕೆಲಸದಾಳಾಗಿ ಹಣವನ್ನು ಸಂಪಾದಿಸುತ್ತಿದ್ದಳು. ಅದರಿಂದ ಬಂದ ಹಣದಿಂದ ತನ್ನ ಮಗನಿಗೆ ಒಳ್ಳೊಳ್ಳೆಯ ಆಟಿಕೆ ಸಾಮಾನುಗಳನ್ನು ತಂದು ಕೊಡುತ್ತಿದ್ದಳು. ತನ್ನ ಪುತ್ರನಿಗೆ ಒಳ್ಳೆಯ ಬಟ್ಟೆಗಳನ್ನು ಕೂಡ ಕೊಡಿಸುತ್ತಿದ್ದಳು. ಪ್ರತಿಯೊಂದು ಸಂದರ್ಭದಲ್ಲಿಯೂ ತನ್ನ ಮಗನಿಗೆ ನೆರಳಾಗಿ ನಿಲ್ಲುತ್ತಿದ್ದಳು. ಮಗನಿಗೆ 6 ವರ್ಷ ಕಳೆಯುತ್ತಿದ್ದಂತೆ ಅವಳು ತನ್ನ ಮಗನನ್ನು ಕರೆದುಕೊಂಡು ಒಂದು ಶಾಲೆಗೆ ಬಂದು ತಲುಪಿದಳು. ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ, ಸಾಹೇಬರೇ, ನಾನು ನನ್ನ ಮಗನನ್ನು ಚೆನ್ನಾಗಿ ಓದಿಸಬೇಕು ಎಂದು ಕೇಳಿಕೊಂಡಳು. ಆ ವಿದ್ಯಾಲಯವು ನಗರದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿತ್ತು. ಆ ವಿದ್ಯಾಲಯದಲ್ಲಿ ಶ್ರೀಮಂತರ ಮಕ್ಕಳು ಮಾತ್ರ ಓದುತ್ತಿದ್ದರು. ಆಗ ಮುಖ್ಯೋಪಾಧ್ಯಾಯರು ಹರಿದು ಹೋದ ಹಳೆಯ ಬಟ್ಟೆಯನ್ನು ತೊಟ್ಟು ಬಂದ ಅಮ್ಮನನ್ನು ನೋಡಿ ಯೋಚಿಸಿದರು. ಹುಡುಗನಂತೂ ನೋಡಲು ತುಂಬ ಸುಂದರವಾಗಿದ್ದಾನೆ. ಅಮ್ಮನನ್ನು ನೋಡಿದರೆ ಭಿಕ್ಷುಕಿಯಂತೆ ಕಾಣುತ್ತಿದ್ದಾಳೆ. ಪಾಪ, ಇವಳು ಎಲ್ಲಿಂದ ಈ ಮಗುವಿನ ಫೀಸನ್ನು ಕಟ್ಟಬೇಕು? ಆದ್ದರಿಂದ ಆ ಮುಖ್ಯೋಪಾಧ್ಯಾಯರು ಅಮ್ಮನಿಗೆ ಅರ್ಥ ಮಾಡಿಸುತ್ತಾ ಹೇಳಿದರು, ಸಹೋದರಿ, ನಮ್ಮ ವಿದ್ಯಾಲಯದಲ್ಲಿ ಓದಲು ತುಂಬ ಫೀಸ್ ಕಟ್ಟಬೇಕಾಗುತ್ತದೆ. ಈ ವಿದ್ಯಾಲಯದಲ್ಲಿ ಶ್ರೀಮಂತರ ಮಕ್ಕಳು ಓದುತ್ತಾರೆ. ನೀವು ಯಾವುದಾದರೂ ಸರಕಾರಿ ಶಾಲೆಯಲ್ಲಿ ನಿಮ್ಮ ಮಗನನ್ನು ಓದಿಸಿದರೆ ಒಳ್ಳೆಯದು. ನಮ್ಮ ಇಲ್ಲಿಯ ದುಬಾರಿ ಖರ್ಚು ವೆಚ್ಚವನ್ನು ನಿನ್ನಿಂದ ಭರಿಸಲು ಸಾಧ್ಯವಾಗದೇ ಇರಬಹುದು ಎಂದು ಮುಖ್ಯೋಪಾಧ್ಯಾಯರ ಮಾತನ್ನು ಕೇಳಿ ಅಮ್ಮ ಹೇಳಿದಳು. ನೀವು ಹಣದ ಬಗ್ಗೆ ಚಿಂತೆ ಮಾಡಬೇಡಿ. ನಮ್ಮ ಫೀಸ್ ಎಷ್ಟೇ ಇದ್ದರೂ ನಾನು ಸರಿಯಾದ ಸಮಯಕ್ಕೆ ಕಟ್ಟುತ್ತೇನೆ. ಇವನು ನನ್ನ ಒಬ್ಬನೇ ಮಗನಾಗಿದ್ದಾನೆ ಮತ್ತು ನನ್ನ ಮಗನು ಚೆನ್ನಾಗಿ ಓದಿ ಮುಂದೆ ದೊಡ್ಡ ವೈದ್ಯನಾಗಲಿ ಎನ್ನುವುದು ನನ್ನ ಆಸೆ. ಆದ್ದರಿಂದಲೇ ನಾನು ಇವನನ್ನು ನಿಮ್ಮ ವಿದ್ಯಾಲಯಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಮುಖ್ಯೋಪಾಧ್ಯಾಯರು ಅಮ್ಮನ ಈ ಮಾತನ್ನು ಕೇಳಿ ತುಂಬ ಪ್ರಭಾವಿತರಾದರು. ಮಗುವಿನ ಅಮ್ಮನಲ್ಲಿ ಹೇಳಿದರು, ಸರಿ ಸಹೋದರಿ, ನೀನು ಹಠ ಮಾಡುತ್ತೀಯಾ ಎಂದಮೇಲೆ ನಾವು ನಿಮ್ಮ ಮಗುವಿಗೆ ಈ ಶಾಲೆಯಲ್ಲಿ ದಾಖಲಿಸಿಕೊಳ್ಳುತ್ತೇವೆ. ಆಗ ಬಾಲಕನು ಪ್ರತಿದಿನ ಓದಲು ವಿದ್ಯಾಲಯಕ್ಕೆ ಹೋಗಲು ಶುರು ಮಾಡಿದನು. ಅಮ್ಮ ಈ ಮೊದಲು 5 ಮನೆಗಳಲ್ಲಿ ಮಾತ್ರ ಕೆಲಸ ಮಾಡುತ್ತಿದ್ದಳು. ಈಗ ತನ್ನ ಮಗನ ವಿದ್ಯಾಭ್ಯಾಸದ ಕಾರಣದಿಂದಾಗಿ ಅವಳು 10 ಮನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಳು. ಆ ಎಲ್ಲ ಮನೆಗಳಲ್ಲಿ ಕಸಗುಡಿಸುವುದು, ಪಾತ್ರೆಗಳನ್ನು ತೊಳೆದು ತನ್ನ ಮಗುವಿಗೆ ವಿದ್ಯಾಭ್ಯಾಸ ಕೊಡಿಸಿದಳು. ಓದುತ್ತಾ ಆ ಹುಡುಗನು 5ನೇ ತರಗತಿ ಪ್ರವೇಶ ಮಾಡಿದನು. ಈಗ ಹುಡುಗನಿಗೆ 10 ವರ್ಷ ವಯಸ್ಸಾಗಿತ್ತು. ಒಂದು ದಿನ ಶಾಲೆಯ ಎಲ್ಲ ಮಕ್ಕಳು ಸೇರಿ ಆ ಹುಡುಗನನ್ನು ಚುಡಾಯಿಸತೊಡಗಿದರು. ನೋಡು ನೋಡು, ಇವನು ಕೆಲಸದಾಳಿನ ಮಗನಾಗಿದ್ದಾನೆ. ಇವನ ಅಮ್ಮ ಒಂದು ಕಣ್ಣು ಕುರುಡಿಯಾಗಿದ್ದಾಳೆ. ತನ್ನ ಸಹಪಾಠಿಗಳ ಈ ಕೊಂಕು ನುಡಿಗಳನ್ನು ಕೇಳುತ್ತಿದ್ದಂತೆ ಆ ಬಾಲಕನು ತುಂಬ ಕ್ರೋಧಗೊಂಡನು. ಅವನಿಗೆ ತುಂಬ ಬೇಜಾರಾಯಿತು. ಇವರೆಲ್ಲ ಅಮ್ಮನಿಗೆ ಕುರುಡಿ ಎಂದು ಹೇಳುತ್ತಿದ್ದಾರೆ ಮತ್ತು ನನಗೆ ಕುರುಡಿಯ ಮಗ ಎಂದು ಚುಡಾಯಿಸುತ್ತಿದ್ದಾರೆ. ಮಿತ್ರರೇ, ವಿದ್ಯಾಲಯದ ಅವಧಿ ಮುಗಿಯುತ್ತಿದ್ದಂತೆ ಪ್ರತಿದಿನ ಅವನ ಅಮ್ಮ ಅವನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಳು. ಇಂದು ಕೂಡ ಅವನ ಅಮ್ಮನು ತನ್ನ ಮಗನನ್ನು ಕರೆದುಕೊಂಡು ಹೋಗಲು ಬಂದಳು. ಆಗ ಮಗ ಹೇಳಿದನು, ಅಮ್ಮ, ನಾಳೆಯಿಂದ ನೀನು ಶಾಲೆಗೆ ನನ್ನನ್ನು ಕರೆದುಕೊಂಡು ಹೋಗಲು ಬರಬೇಡ. ಆಗ ಅಮ್ಮ ಕೇಳಿದಳು, ನೀನು ಹೀಗೆ ಏಕೆ ಮಾತನಾಡುತ್ತಿದ್ದೀಯಾ? ಆಗ ಬಾಲಕ ಹೇಳಿದನು, ಅಮ್ಮ, ನಿನ್ನ ಮುಖದ ನೋಟವು ಸರಿಯಾಗಿಲ್ಲ. ನೀನು ಒಂದು ಕಣ್ಣಿನ ಕುರುಡಿಯಾಗಿದ್ದೀಯಾ.
ನೀನು ನನ್ನ ಜೊತೆಗೆ ಶಾಲೆಗೆ ಬರುತ್ತಿದ್ದರೆ ನನ್ನ ಜೊತೆಗಾರರು ನನ್ನನ್ನು ನೋಡಿ ಗೇಲಿ ಮಾಡುತ್ತಾರೆ. ನಿನ್ನಿಂದಾಗಿ ನಾನು ನಾಚಿಕೆ ಪಟ್ಟುಕೊಳ್ಳಬೇಕಾಗುತ್ತಿದೆ. ಅಮ್ಮನಿಗೆ ತನ್ನ ಮಗನ ಈ ಮಾತುಗಳನ್ನು ಕೇಳುತ್ತಿದ್ದಂತೆ ತುಂಬ ದುಃಖವಾಯಿತು. ಆದರೆ ಅವಳು ತನ್ನ ಪುತ್ರನ ಮಾತಿಗೆ ಏನನ್ನೂ ಹೇಳಲಿಲ್ಲ. ತನ್ನಷ್ಟಕ್ಕೆ ತಾನು ಸುಮ್ಮನಾದಳು ಮತ್ತು ತನ್ನ ಮಗನ ಮಾತುಗಳನ್ನು ಸಹಿಸಿಕೊಂಡಳು. ಮತ್ತೆ ಹೇಳಿದಳು, ಮಗ, ಏನು ತೊಂದರೆಯಿಲ್ಲ. ನಿನಗೆ ಇಷ್ಟವೆಂದರೆ ನಾಳೆಯಿಂದ ನಾನು ನಿನ್ನ ಶಾಲೆಗೆ ಬರುವುದಿಲ್ಲ. ಆದರೆ ನೀನು ಒಬ್ಬನೇ ಶಾಲೆಗೆ ಹೇಗೆ ಹೋಗುತ್ತೀಯಾ ಎಂದಾಗ ಬಾಲಕ ಹೇಳಿದನು, ಅಮ್ಮ, ನಿಮಗೆ ಕಾಣುತ್ತಿಲ್ಲವೇ, ನಾನು ಈಗ ಎಷ್ಟೊಂದು ದೊಡ್ಡವನಾಗಿದ್ದೇನೆ. ನಾನೊಬ್ಬನೇ ಈಗ ಶಾಲೆಗೆ ಹೋಗಬಲ್ಲೆ. ಇಂದಿನಿಂದ ನೀವು ನನ್ನ ಜೊತೆ ಶಾಲೆಗೆ ಬರುವ ಅವಶ್ಯಕತೆ ಇಲ್ಲ. ತನ್ನ ಪುತ್ರನ ಈ ಮಾತನ್ನು ಕೇಳಿ ಅಮ್ಮ, ಸರಿ ಮಗನೇ, ಇಂದಿನಿಂದ ನಾನು ಎಂದಿಗೂ ನಿನ್ನ ಶಾಲೆಗೆ ಬರುವುದಿಲ್ಲ. ಆದರೆ ಮಗ, ನೀನು ತುಂಬ ಹುಷಾರಾಗಿ ಮನೆಗೆ ಬಾ. ನಿನ್ನ ಅಪ್ಪನಿಗೆ ಆದ ದುರ್ಘಟನೆಯನ್ನು ನೆನಪಿಸಿಕೊಂಡು ನನಗೆ ಹೆದರಿಕೆಯಾಗುತ್ತಿದೆ. ಆಗ ಪುತ್ರ ಹೇಳಿದನು, ಅಮ್ಮ, ನೀನೇನು ಚಿಂತೆ ಮಾಡಬೇಡ. ನನಗೆ ಏನೂ ಆಗುವುದಿಲ್ಲ. ನಾನೊಬ್ಬನೇ ಹೋಗಿ ಬಂದು ಮಾಡುತ್ತೇನೆ. ಅಂದಿನಿಂದ ಒಬ್ಬನೇ ಶಾಲೆಗೆ ಹೋಗಿ ಬಂದು ಮಾಡಲು ಶುರು ಮಾಡಿದನು. ಮಗನು ದೊಡ್ಡವನಾಗುತ್ತಾ ಸಾಗಿದಂತೆ ಅವನ ಖರ್ಚು ವೆಚ್ಚ ಹೆಚ್ಚಾದಂತೆ ಅಮ್ಮನ ಕೆಲಸದ ಭಾರವೂ ಕೂಡ ಹೆಚ್ಚಾಗುತ್ತಾ ಸಾಗಿತು. ವೀಕ್ಷಕರೇ, ಹೀಗೆ ಸಮಯ ಕಳೆಯುತ್ತಾ ಸಾಗಿತು. ಹುಡುಗನು ಶಾಲೆಯ ವಿದ್ಯಾಭ್ಯಾಸವನ್ನು ಮುಗಿಸಿದನು. ತರಗತಿಯಲ್ಲಿ ಉತ್ತಮ ಅಂಕವನ್ನು ಗಳಿಸಿದನು. ಇದಾದ ಮೇಲೆ ಅವನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣಕ್ಕೆ ಹೊರಟು ಹೋದನು. ಪಟ್ಟಣಕ್ಕೆ ಹೋಗುತ್ತಿದ್ದಂತೆ ಇಲ್ಲಿ ಅಮ್ಮನ ದುಡಿಮೆಯಿಂದ ಬರುವ ಹಣವು ಆತನಿಗೆ ಕಡಿಮೆಯಾಗತೊಡಗಿತು. ಈ ಮೊದಲು ಕೇವಲ ಪುಸ್ತಕಗಳು ಮತ್ತು ಫೀಸ್ನ ಖರ್ಚು ವೆಚ್ಚ ಮಾತ್ರ ಇರುತ್ತಿತ್ತು. ಈಗ ಪಟ್ಟಣಕ್ಕೆ ಬಂದ ಮೇಲೆ ಅವನ ಖರ್ಚು ವೆಚ್ಚ ಇನ್ನೂ ಹೆಚ್ಚಾಯಿತು. ತಾನು ಸಂಪಾದಿಸುತ್ತಿರುವ ಹಣ ತನ್ನ ಮಗನ ಓದಿಗಾಗಿ ಕಡಿಮೆಯಾಗುತ್ತಿದೆ ಎಂದು ಮನಗಂಡ ಅಮ್ಮನು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಮೊದಲು 15 ಮನೆಗಳಲ್ಲಿ ಕೆಲಸ ಮಾಡಿ ತನ್ನ ಮಗನನ್ನು ಓದಿಸುತ್ತಿದ್ದಳು. ಈಗ 30 ಮನೆಗಳಲ್ಲಿ ಕೆಲಸ ಮಾಡಿ ತನ್ನ ಮಗನ ಓದಿಗೆ ನೆರವಾದಳು. ಇಡೀ ದಿನ ಕಷ್ಟಪಡುತ್ತಿದ್ದಳು. ಕಸ ಗುಡಿಸುವುದು, ಪಾತ್ರೆ ತೊಳೆಯುವ ಕೆಲಸವನ್ನು ಮಾಡುತ್ತಾ ತನ್ನ ಮಗನಿಗಾಗಿ ಕಷ್ಟಪಡುತ್ತಿದ್ದಳು. ಹೀಗೆ ಕೆಲಸ ಮಾಡುತ್ತಾ ಒಮ್ಮೊಮ್ಮೆ ರಾತ್ರಿ 11 ಗಂಟೆಯವರೆಗೆ ಅವಳು ಕೆಲಸ ಮಾಡುತ್ತಿದ್ದಳು. ಇಷ್ಟಾದರೂ ಕೊನೆಯಲ್ಲಿ ಆ ಅಸಹಾಯಕ ಅಮ್ಮನು ಕೇವಲ 5,000 ರೂಪಾಯಿ ಮಾತ್ರ ತನ್ನ ಮಗನಿಗೆ ಕಳಿಸಲು ಸಾಧ್ಯವಾಗುತ್ತಿತ್ತು. ಅಮ್ಮ ಏಕೆ ಇಷ್ಟೊಂದು ಕಷ್ಟಪಡುತ್ತಿದ್ದಳು ಎಂದರೆ, ಒಂದು ದಿನ ತನ್ನ ಮಗ ಚೆನ್ನಾಗಿ ಕಲಿತು ದೊಡ್ಡ ವೈದ್ಯನಾಗುತ್ತಾನೆ. ಆನಂತರ ಅವನು ನನ್ನನ್ನು ವೃದ್ಧಾಪ್ಯದಲ್ಲಿ ತುಂಬ ಸುಖವಾಗಿ ನೋಡಿಕೊಳ್ಳುತ್ತಾನೆ. ನಾನು ಸುಖವಾಗಿ ಜೀವನ ಕಳೆಯಬಹುದು. ನನ್ನ ಪರಿಶ್ರಮದಿಂದ ನನ್ನ ಮಗ ವೈದ್ಯನಾದರೆ ನಾನು ತುಂಬ ಸುಖದಿಂದ ಇರಬಹುದು. ಆದ್ದರಿಂದ ಅಮ್ಮನು ತುಂಬ ಕಷ್ಟಪಟ್ಟು ಪರಿಶ್ರಮದಿಂದ ಕೆಲಸ ಮಾಡುತ್ತಿದ್ದಳು. ಈ ರೀತಿಯಲ್ಲಿ ಅವಳು ಕಷ್ಟಪಡುತ್ತಾ ಸಮಯಕ್ಕೂ ಮೊದಲೇ ಅವಳು ವೃದ್ಧೆ ಆದಳು. ಬಿಸಿಲಿನಲ್ಲಿ ಅವಳ ಬಿಳಿ ಬಣ್ಣವು ಕಪ್ಪಾಯಿತು. ಆದರೆ ಅವಳು ತನ್ನ ಮಗನಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡಳು. ಮುಂದಿನ ಕಥೆಯನ್ನು ಕಾಗೆಯು ತನ್ನ ಹೆಂಡತಿಗೆ ಹೇಳಿತು. ಪ್ರಿಯೆ, ಹೀಗೆ ಕೆಲವು ದಿನಗಳು ಕಳೆದವು. ಆಗ ಅಮ್ಮನಿಗೆ ಒಂದು ಪತ್ರ ಬಂದು ತಲುಪಿತು. ಪತ್ರದಲ್ಲಿ ಮಗನು ಹೀಗೆ ಬರೆದಿದ್ದನು, ಅಮ್ಮ, ನಾನು ಈಗ ಪಟ್ಟಣದ ಒಂದು ಪ್ರಸಿದ್ಧ ವೈದ್ಯನಾಗಿದ್ದೇನೆ. ಈಗ ನನಗಾಗಿ ನೀನು ಹಣ ಕಳಿಸುವ ಯಾವುದೇ ಅಗತ್ಯವಿಲ್ಲ. ಈ ಪತ್ರವನ್ನು ಓದುತ್ತಿದ್ದಂತೆ ಅಮ್ಮನಿಗೆ ತುಂಬ ಖುಷಿಯಾಯಿತು ಮತ್ತು ಯೋಚಿಸಿದಳು, ಪತಿ ಹೋದ ನಂತರ ನನ್ನ ಈ ಮಗನೇ ನನಗೆ ಇರುವ ಒಬ್ಬ ಆಸರೆಯಾಗಿದ್ದಾನೆ. ಆದರೆ ಇಲ್ಲಿಯವರೆಗೂ ಅಮ್ಮನನ್ನು ಭೇಟಿಯಾಗಲು ಬರಲಿಲ್ಲ. ವೀಕ್ಷಕರೇ, ವೃದ್ಧ ಅಮ್ಮನಿಗೆ ಈ ಪತ್ರ ಸಿಗುತ್ತಿದ್ದಂತೆ ತನ್ನ ಅಕ್ಕಪಕ್ಕದವರಿಗೆ ತನ್ನ ಮಗ ವೈದ್ಯನಾಗಿದ್ದಾನೆ ಎಂದು ಸ್ವೀಟನ್ನು ಹಂಚಲು ಶುರು ಮಾಡಿದಳು. ಇಡೀ ಹಳ್ಳಿಯ ಜನರಿಗೆ ಇದು ತುಂಬ ಗರ್ವದಿಂದ ಹೇಳಿದಳು. ಇಂದು ನಾನು ಪಟ್ಟ ಪರಿಶ್ರಮಕ್ಕೆ ಫಲ ದೊರೆಯಿತು. ನನ್ನ ಮಗ ವೈದ್ಯನಾಗಿದ್ದಾನೆ. ಈ ಪ್ರಕಾರದಲ್ಲಿ ಅವಳು ತನ್ನ ಮಗನು ಹಳ್ಳಿಗೆ ಬರುವ ನಿರೀಕ್ಷೆಯಲ್ಲಿ ಇದ್ದಳು. ನಂತರ ಅಮ್ಮ ಯೋಚಿಸತೊಡಗಿದಳು, ನನ್ನ ಮಗ ಪಟ್ಟಣಕ್ಕೆ ಹೋಗಿ ಹಲವಾರು ವರ್ಷಗಳೇ ಕಳೆದು ಹೋಗಿವೆ. ಈಗ ಅವನು ಅವಶ್ಯವಾಗಿ ನನ್ನನ್ನು ಭೇಟಿಯಾಗಲು ಬಂದೇ ಬರುತ್ತಾನೆ. ನಾನು ನನ್ನ ಪುತ್ರನಿಗೆ ಆರತಿ ಬೆಳಗಿ ಅವನನ್ನು ಸ್ವಾಗತ ಮಾಡುತ್ತೇನೆ. ಗರ್ವದಿಂದ ಈ ಸಮಾಜದಲ್ಲಿ ತಲೆ ಎತ್ತಿ ಹೇಳುತ್ತೇನೆ, ಇವನು ನನ್ನ ಮಗ ವೈದ್ಯನಾಗಿದ್ದಾನೆ ಎಂದು ಹೇಳಿಕೊಳ್ಳುತ್ತೇನೆ. ವೃದ್ಧೆ ಅಮ್ಮನು ಹೀಗೆ ತನ್ನ ಮಗನ ಬರುವಿಕೆಗಾಗಿ ಕಾಯತೊಡಗಿದಳು. ಪ್ರತಿದಿನ ಅವಳು ಇಂದು ನನ್ನ ಮಗ ಬರುತ್ತಾನೆ ಎಂದು ಎದುರು ನೋಡುತ್ತಿದ್ದಳು. ಯಾವುದಾದರೂ ಗಾಡಿ ಅವಳ ಮನೆ ಮುಂದೆ ಎದುರಿಗೆ ಹೋದರೆ ಓಡೋಡಿ ಅವಳು ಮನೆಯ ಹೊರಗೆ ಬರುತ್ತಿದ್ದಳು. ತನ್ನ ಮಗನೇ ಬಂದಿದ್ದಾನೆ ಎಂದು ಅಂದುಕೊಳ್ಳುತ್ತಾಳೆ. ಇದೇ ರೀತಿಯಲ್ಲಿ ತನ್ನ ಮಗನಿಗಾಗಿ ಕಾಯುತ್ತಾ ಹಲವಾರು ದಿನಗಳೇ ಕಳೆದವು. ರಾತ್ರಿಯಲ್ಲಿ ಆ ಅಮ್ಮನ ಕಣ್ಣುಗಳಿಗೆ ನಿದ್ದೆ ಹತ್ತುತ್ತಿರಲಿಲ್ಲ. ನನ್ನ ಮಗನಿಗೆ ಏನು ತೊಂದರೆಯಾಗಿದೆಯೋ, ನನ್ನನ್ನು ಏಕೆ ಕರೆದುಕೊಂಡು ಹೋಗಲು ಬರಲಿಲ್ಲ ಎಂದೆಲ್ಲ ಯೋಚಿಸುತ್ತಿದ್ದಳು. ಈಗ ನಾನು ನನ್ನ ಮಗ ಬಂದ ಮೇಲೆ ಬೇರೆಯವರ ಮನೆಯಲ್ಲಿ ಕಸ ಗುಡಿಸುವುದನ್ನು ಬಿಟ್ಟು ಆರಾಮವಾಗಿ ಕುಳಿತು ನನ್ನ ಮಗನ ಸಂಪಾದನೆಯಲ್ಲಿ ಇರಬಹುದು.
ಈಗಂತೂ ನನ್ನ ಮಗನ ಮನೆಯಲ್ಲಿ ಹಲವಾರು ನೌಕರರು ಇರಬಹುದು, ಗಾಡಿ ಕೂಡ ಇರಬಹುದು, ನನ್ನ ಮಗನ ಮನೆ ಕೂಡ ದೊಡ್ಡದಾಗಿರಬಹುದು. ನನ್ನ ಕಷ್ಟದ ದಿನಗಳು ಇಲ್ಲಿಗೆ ಮುಗಿಯಿತು. ಇದೇ ರೀತಿಯಲ್ಲಿ ಆ ವೃದ್ಧೆ ಅಮ್ಮನು ಇಡೀ ದಿನ ಕನಸುಗಳನ್ನು ಕಾಣುತ್ತಿದ್ದಳು. ಈ ರೀತಿಯಲ್ಲಿ ಆ ಅಮ್ಮನು ತನ್ನ ಮಗನಿಗಾಗಿ ಕಾಯುತ್ತಾ 1 ವರ್ಷವೇ ಕಳೆದು ಹೋಯಿತು. ಈ 1 ವರ್ಷದಲ್ಲಿ ಮಗನು ಒಮ್ಮೆಯೂ ಕೂಡ ತನ್ನ ಅಮ್ಮನನ್ನು ಭೇಟಿಯಾಗಲು ಬರಲಿಲ್ಲ. ಮತ್ತೆ ಒಂದು ದಿನ ಅಮ್ಮನ ಬಳಿ ಮಗನ ಇನ್ನೊಂದು ಪತ್ರ ಬಂದಿತ್ತು. ಆ ಪತ್ರದಲ್ಲಿ ಬರೆಯಲಾಗಿತ್ತು, ಅಮ್ಮ, ನನ್ನ ಮದುವೆಯಾಗಿದೆ. ನಾನು ಮದುವೆಯಾದ ಹುಡುಗಿಯು ಶ್ರೀಮಂತ ಮನೆಯ ಹುಡುಗಿಯಾಗಿದ್ದಾಳೆ. ನಾನು ಯಾವ ಹುಡುಗಿಯನ್ನ ಮದುವೆಯಾಗಿದ್ದೇನೋ ಅವಳು ಬಹುದೊಡ್ಡ ವೈದ್ಯರ ಮಗಳಾಗಿದ್ದಾಳೆ. ನನ್ನ ಪತ್ನಿ ತುಂಬ ಸುಂದರವಾಗಿದ್ದಾಳೆ. ಆ ಪತ್ರದಲ್ಲಿ ಬರೆದ ಎಲ್ಲ ಸಾಲುಗಳನ್ನು ಅಮ್ಮ ಓದಿದಳು. ಅವಳ ಕಣ್ಣಿಂದ ಕಣ್ಣೀರು ಹರಿಯಿತು. ಅವಳಿಗೆ ತುಂಬ ದುಃಖವಾಯಿತು. ಅವಳು ಯೋಚಿಸಿದಳು, ನನ್ನ ಮಗ ವೈದ್ಯನಾಗಿದ್ದಾನೆ ಎಂದಾಗ ಅವನಿಗೆ ಒಳ್ಳೊಳ್ಳೆಯ ಸಂಬಂಧಗಳು ಕೂಡಿ ಬರಬಹುದು. ನಾನು ನನಗೆ ಇಷ್ಟವಾದ ಹುಡುಗಿಯರೊಂದಿಗೆ ನನ್ನ ಮಗನ ಮದುವೆಯನ್ನು ಮಾಡಬೇಕೆಂದುಕೊಂಡಿದ್ದಳು. ಆದರೆ ಆ ಪತ್ರವನ್ನು ಓದಿ ಅವಳ ಎಲ್ಲ ಕನಸುಗಳು ನುಚ್ಚು ನೂರಾದವು. ಆಗ ಅಮ್ಮ ಯೋಚಿಸಿದಳು, ಓ ಭಗವಂತ, ನಾನು ಅಂತಹ ಯಾವ ಪಾಪವನ್ನು ಮಾಡಿದ್ದೇನೆ? ನನ್ನಿಂದ ಅಂತಹ ಯಾವ ದೊಡ್ಡ ತಪ್ಪಾಗಿದೆ? ಅಥವಾ ನಾನು ಯಾವ ಅಪರಾಧವನ್ನು ಮಾಡಿದ್ದೇನೆ ನನಗೆ ಇಂತಹ ದೊಡ್ಡ ಶಿಕ್ಷೆಯನ್ನು ನೀಡಿದೆ? ನಾನು ನನ್ನ ಕೈಯಾರೆ ನನ್ನ ಮಗನನ್ನು ಮಗನನ್ನಾಗಿ ಮಾಡಿ ಅವನ ಮದುವೆಯನ್ನು ಕಣ್ತುಂಬ ನೋಡಬೇಕೆಂದಿದ್ದೆ. ಅವನ ತಲೆಯನ್ನು ಸವರಿ ಆಶೀರ್ವದಿಸಬೇಕೆಂದಿದ್ದೆ. ಆದರೆ ನನ್ನ ಮಗನು ತನ್ನ ಮದುವೆಗೆ ನನ್ನನ್ನು ಕರೆಯಲೇ ಇಲ್ಲ ಮತ್ತು ನನಗೆ ಮದುವೆ ಆಗುತ್ತೇನೆ ಎಂದು ಹೇಳಲೂ ಇಲ್ಲ. ನಾನು ಈ ದಿನವನ್ನು ನೋಡಲೆಂದೇ ನನ್ನ ಮಗನಿಗೆ ಚೆನ್ನಾಗಿ ಓದಿಸಿ ಅವನನ್ನು ವೈದ್ಯನನ್ನಾಗಿ ಮಾಡಿದ್ದೇನೆ. ಇದಕ್ಕಾಗಿಯೇ ನಾನು ಬೇರೆಯವರ ಮನೆಯಲ್ಲಿ ಕಷ್ಟಪಟ್ಟು ದುಡಿದಿದ್ದೇನೆ. ನನ್ನ ಮಗನು ತಾನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಕೂಡ ನನ್ನಲ್ಲಿ ಒಂದು ಮಾತು ಕೇಳಲಿಲ್ಲ. ಈಗ ಮದುವೆ ಮುಗಿದ ಮೇಲೆ ಪತ್ರ ಬರೆದು ಮದುವೆ ಮಾಡಿಕೊಂಡೆ ಎಂದು ನನ್ನಲ್ಲಿ ಹೇಳುತ್ತಿದ್ದಾನೆ. ಈ ರೀತಿಯಲ್ಲಿ ಆ ಮುದಿಯಮ್ಮನು ಇಡೀ ದಿನ ರಾತ್ರಿ ಅಳತೊಡಗಿದಳು. ಇಷ್ಟೆಲ್ಲ ಆದರೂ ಆ ಅಮ್ಮ ತನ್ನ ಮಗನಿಗೆ ಒಳ್ಳೆಯದಾಗಲಿ ಎಂದು ಹರಸುತ್ತಲೇ ಇದ್ದಳು. ಇಡೀ ರಾತ್ರಿ ಅಳುತ್ತಲೇ ಇದ್ದಳು. ಆದರೂ ಅವಳ ಬಾಯಿಯಲ್ಲಿ ತನ್ನ ಮಗನಿಗಾಗಿ ಆಶೀರ್ವಾದದ ನುಡಿಯೇ ಬರುತ್ತಿತ್ತು ಮತ್ತು ತನ್ನಷ್ಟಕ್ಕೆ ತಾನು ಹೇಳಿಕೊಂಡಳು, ಮಗನೇ, ಏನೂ ತೊಂದರೆಯಿಲ್ಲ. ನೀನು ನನಗೆ ಹೇಳದೆ ಮದುವೆ ಮಾಡಿಕೊಂಡೆ. ಯಾವಾಗಲೂ ನನ್ನ ಆಶೀರ್ವಾದ ನಿನ್ನ ಜೊತೆ ಇರುತ್ತದೆ. ಅಮ್ಮ ಯೋಚಿಸಿದಳು, ನನ್ನ ಮಗನಂತೂ ವಿವಾಹ ಮಾಡಿಕೊಂಡನು. ಈಗ ನನ್ನ ಮಗ ಹಾಗೂ ಸೊಸೆ ಇಬ್ಬರು ಒಟ್ಟಾಗಿ ನನ್ನನ್ನು ಭೇಟಿಯಾಗಲು ನಮ್ಮ ಹಳ್ಳಿಗೆ ಈಗಲಾದರೂ ಬರಬಹುದು. ಆಗ ನನ್ನ ಸೊಸೆಯನ್ನು ನಾನು ನೋಡುತ್ತೇನೆ. ಇಬ್ಬರ ಜೋಡಿಯನ್ನು ನೋಡಿ ನನ್ನ ಕಣ್ಣು ತುಂಬಿಸಿಕೊಳ್ಳುತ್ತೇನೆ. ನನ್ನ ಮಗ ಸೊಸೆಗೆ ಮನ ತುಂಬಿ ಆಶೀರ್ವದಿಸುತ್ತೇನೆ. ಹೀಗೆ ಯೋಚಿಸುತ್ತಾ ಆ ವೃದ್ಧ ಮಾತೆಯು ತನ್ನ ಮಗ ಸೊಸೆಯ ಬರುವಿಕೆಗಾಗಿ ಕಾಯತೊಡಗಿದಳು. ಇದೇ ರೀತಿಯಲ್ಲಿ ಅಮ್ಮ ತನ್ನ ಮಗ ಸೊಸೆಗಾಗಿ ಕಾಯುತ್ತಾ 1 ವರ್ಷ ಕಳೆಯಿತು. 1 ವರ್ಷ ಕಳೆದರೂ ಕೂಡ ಮಗನು ತನ್ನ ಅಮ್ಮನನ್ನು ಭೇಟಿಯಾಗಲು ಬರಲಿಲ್ಲ ಅಥವಾ ಅವಳ ಸೊಸೆಯು ಕೂಡ ಬರಲಿಲ್ಲ. ಸ್ವಲ್ಪ ದಿನಗಳ ನಂತರ 3ನೇ ಪತ್ರ ಹೀಗೆ ಬರೆಯಲಾಗಿತ್ತು, ಅಮ್ಮ, ನೀನೀಗ ಅಜ್ಜಿಯಾಗಿದ್ದೀಯ. ಭಗವಂತನ ಕೃಪೆಯಿಂದ ನಮಗೆ ಒಬ್ಬ ಸುಪುತ್ರ ಜನಿಸಿದ್ದಾನೆ. ಈ ಸುದ್ದಿ ಆ ವೃದ್ಧ ಮಾತೆಗೆ ತಲುಪುತ್ತಿದ್ದಂತೆ ಈಗ ಅವಳ ಧೈರ್ಯವೇ ಉತ್ತರ ನೀಡಿತು. ಒಬ್ಬ ಬಡ ಮಹಿಳೆಯ ಮಗ ಡಾಕ್ಟರ್ ಆಗಿ ಮದುವೆಯಾಗಿ ಮಕ್ಕಳಾದರೂ ಕೂಡ ಅವಳ ಅಮ್ಮನು ಮಗನನ್ನು ನೋಡದಿದ್ದಾಗ ಅವಳ ಮೇಲೆ ಎಂತಹ ಪರಿಣಾಮವನ್ನು ಬೀರಬಹುದು? ತನ್ನ ಮಗನ ಜೀವನಕ್ಕಾಗಿ ಅವನ ಅಮ್ಮನು ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದಳು. ಹಲವಾರು ವರ್ಷಗಳಿಂದ ತನ್ನ ಮಗನ ಮುಖವನ್ನೇ ನೋಡಿರಲಿಲ್ಲ. ಇದರಿಂದ ಸ್ವಾಭಾವಿಕವಾಗಿ ಅವಳು ದುಃಖಿತಳಾದಳು. ಈಗ ಅವಳಿಂದ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಹೊತ್ತು ಅವಳು ಯೋಚನೆಯಲ್ಲಿ ಮುಳುಗಿದಳು. ಒಮ್ಮೆ ಯೋಚಿಸಿದಳು, ಏನು ತೊಂದರೆಯಿಲ್ಲ, ಮೊಮ್ಮಗ ಹುಟ್ಟಿದ್ದಾನೆ ಎಂದರೆ ಒಳ್ಳೆಯದೇ ಆಯಿತು. ಇದು ತುಂಬ ಖುಷಿಯ ಸಮಾಚಾರವಾಗಿದೆ. ನನ್ನ ಮೊಮ್ಮಗನನ್ನು ನೋಡಲು ನನ್ನ ಮಗನ ಬಳಿ ನಾನೇ ಹೋಗುತ್ತೇನೆ. ನಾನು ನನ್ನ ಮೊಮ್ಮಗನನ್ನು ಮಡಿಲಲ್ಲಿ ಎತ್ತಿಕೊಂಡು ಆಡಿಸುತ್ತೇನೆ. ಅವಶ್ಯವಾಗಿ ನಾನು ನನ್ನ ಮಗನ ಬಳಿ ಹೋದರೆ ನನ್ನ ಮಗ ಸೊಸೆ ಮೊಮ್ಮಗನೊಂದಿಗೆ ನನ್ನ ಜೊತೆ ಹಳ್ಳಿಗೆ ಬಂದೇ ಬರುತ್ತಾರೆ. ಇದನ್ನೆಲ್ಲ ಯೋಚಿಸುತ್ತಾ ಆ ಮುದಿಯಮ್ಮ ತುಂಬ ದುಃಖಿತಳಾದಳು. ಹೀಗೆ ಕಾಯುತ್ತಾ ಇನ್ನು 7 ತಿಂಗಳು ಕಳೆಯಿತು. ಆದರೆ ಆ ಅಮ್ಮನನ್ನು ಭೇಟಿಯಾಗಲು ಅವಳ ಮಗ ಬರಲೇ ಇಲ್ಲ. ಈಗ ಅಮ್ಮನ ಸಹನೆಯ ಕಟ್ಟೆ ಒಡೆಯಿತು. ಅವಳ ಮನಸ್ಸು ತುಂಬ ಭಾರವಾಯಿತು. ಇದೇ ವಿಷಯವಾಗಿ ಅಮ್ಮನು ಒಂದು ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡಳು. ಏನು ಬೇಕಾದರೂ ಆಗಲಿ, ನಾನು ನನ್ನ ಮೊಮ್ಮಗನನ್ನು ನೋಡಲು ಹೋಗಿಯೇ ತೀರುತ್ತೇನೆ. ನಿರ್ಣಯ ತೆಗೆದುಕೊಂಡ ನಂತರ ತನ್ನ ಮಗ ಸೊಸೆ ಮೊಮ್ಮಗನನ್ನು ನೋಡಲು ಪಟ್ಟಣಕ್ಕೆ ಹೊರಟು ಬಂದಳು. ಈ ರೀತಿಯಲ್ಲಿ ಅವಳು ತನ್ನ ಮಗನ ವಿಳಾಸವನ್ನು ಕೇಳುತ್ತಾ ಪಟ್ಟಣಕ್ಕೆ ಹೊರಟು ಬಂದಳು.
ಆ ಪಟ್ಟಣದಲ್ಲಿ ಅವರ ಮಗ ಪ್ರಸಿದ್ಧ ವೈದ್ಯನಾಗಿದ್ದನು. ಅಲ್ಲಿಗೆ ಬಂದು ತಲುಪಿದ ನಂತರ ಒಬ್ಬ ಆಟೋದವನ ಬಳಿ ತನ್ನ ಮಗನ ವಿಳಾಸದ ಚೀಟಿಯನ್ನು ನೀಡುತ್ತಾ ಹೇಳಿದಳು, ಮಗ, ನಾನು ಈ ವಿಳಾಸಕ್ಕೆ ಹೋಗಬೇಕು. ಆನಂತರ ಆಟೋ ಚಾಲಕನು ವಯಸ್ಸಾದ ಅಮ್ಮನು ನೀಡಿದ ವಿಳಾಸಕ್ಕೆ ಅವಳನ್ನು ಕರೆದುಕೊಂಡು ಬಂದನು. ಸ್ವಲ್ಪ ಸಮಯದ ನಂತರ ಆಟೋ ಚಾಲಕನು ಅವರ ಮಗನ ವೈದ್ಯನ ಬಂಗಲೆ ಬಂದು ತಲುಪಿದನು. ಬಂಗಲೆಯ ಮುಂದೆ ತನ್ನ ಆಟೋವನ್ನು ನಿಲ್ಲಿಸಿ ಹೇಳಿದನು, ಅಮ್ಮ, ನೀವು ಹೇಳಿದ ವಿಳಾಸ ಇದೇ ಆಗಿದೆ. ನೀವು ಹೇಳಿದ ವೈದ್ಯರು ಇದೇ ಬಂಗಲೆಯಲ್ಲಿ ಇರುತ್ತಾರೆ. ಆಗ ಅಮ್ಮನು ಆಟೋದಿಂದ ಕೆಳಗಿಳಿಯುತ್ತಾ ಆಟೋ ಚಾಲಕನಿಗೆ ಬಾಡಿಗೆಯನ್ನು ನೀಡಿದಳು ಮತ್ತು ತನ್ನ ಜೋಳಿಗೆಯನ್ನು ಎತ್ತಿಕೊಂಡು ಬಂಗಲೆಯ ಕಡೆ ನಡೆದು ಬಂದಳು. ಅಮ್ಮನ ದೃಷ್ಟಿ ಬಂಗಲೆಯ ಮೇಲೆ ಬಿದ್ದ ತಕ್ಷಣ ಅವಳು ತುಂಬ ಖುಷಿಯಾದಳು. ನನ್ನ ಮಗನ ಬಂಗಲೆ ನೋಡಲು ತುಂಬ ಸುಂದರವಾಗಿದೆ. ಬಂಗಲೆಯ ಮುಂದೆ ಪಳಪಳ ಹೊಳೆಯುವ ಕಾರು ನಿಂತಿದೆ ಮತ್ತು ಹೊರಗಡೆ ಗೇಟಿನ ಕಾವಲುಗಾರ ಕುಳಿತುಕೊಂಡಿದ್ದನು. ಇದನ್ನು ನೋಡುತ್ತಿದ್ದಂತೆ ಅಮ್ಮನಿಗೆ ತುಂಬ ಖುಷಿಯಾಯಿತು. ಇಷ್ಟೊಂದು ಸುಂದರವಾದ ದೊಡ್ಡ ಮನೆಯಲ್ಲಿ ನನ್ನ ಮಗ ಇರುತ್ತಾನೆಯೇ ಎಂದು ತುಂಬ ಖುಷಿಯಾದಳು. ಆಗ ಕಾಗೆ ತನ್ನ ಮಡದಿಗೆ ಹೇಳಿತು, ಓ ಪ್ರಿಯೆ, ಆ ವಯಸ್ಸಾದ ವೃದ್ಧೆಯು ಒಂದು ಚೀಲದಲ್ಲಿ ತನ್ನ ಮೊಮ್ಮಗನಿಗಾಗಿ ಆಟಿಕೆ ಸಾಮಾನುಗಳನ್ನು ಮತ್ತು ತನ್ನ ಸೊಸೆಗಾಗಿ ಸೀರೆಯನ್ನು ಹಾಗೂ ಕೆಲವೊಂದು ಮಿಠಾಯಿಗಳನ್ನು ಚೀಲದಲ್ಲಿ ತೆಗೆದುಕೊಂಡು ಬಂದಿದ್ದಳು. ಆ ಚೀಲವನ್ನು ಹಿಡಿದುಕೊಂಡು ಬಂಗಲೆಯ ಒಳಗೆ ಹೋಗಲು ಶುರು ಮಾಡಿದಳು. ಅವಳು ಗೇಟ್ನ ಒಳಗೆ ಹೋಗುತ್ತಿರುವಾಗ ಕಾವಲುಗಾರನ ದೃಷ್ಟಿಯು ಅಮ್ಮನ ಮೇಲೆ ಬಿದ್ದಿತು. ಹರಿದು ಹೋದ ಹಳೆಯ ಬಟ್ಟೆಗಳನ್ನು ತೊಟ್ಟು ಎಣ್ಣೆಗೆಂಪು ಬಣ್ಣದ ಒಂದು ಕಣ್ಣು ಕುರುಡಿಯಾಗಿರುವ ಒಬ್ಬಳು ಮುದುಕಿ ಬಂಗಲೆಯ ಒಳಗಡೆ ನುಗ್ಗುತ್ತಿದ್ದಳು. ಇದನ್ನು ನೋಡುತ್ತಿದ್ದ ಕಾವಲುಗಾರ ಓಡಿ ಬಂದು ಅವಳನ್ನು ತಡೆದು ಹೇಳಿದನು, ಯಾರು ನೀನು? ಏಕೆ ಒಳಗಡೆ ಹೋಗುತ್ತಿದ್ದೀಯಾ? ನೀನು ಯಾರನ್ನ ಭೇಟಿ ಮಾಡಬೇಕು? ಕಾವಲುಗಾರನ ಈ ಮಾತುಗಳನ್ನು ಕೇಳಿ ಅಮ್ಮ ಹೇಳಿದಳು, ಮಗನೇ, ಇಲ್ಲಿ ನನ್ನ ಮಗ ಇರುತ್ತಾನೆ. ನನ್ನ ಮಗನಿಗೆ ಮಗ ಜನಿಸಿದ್ದಾನೆ. ನಾನು ನನ್ನ ಮೊಮ್ಮಗನನ್ನು ನೋಡಲು ಬಂದಿದ್ದೇನೆ. ಆಗ ಕಾವಲುಗಾರ ಅಮ್ಮನಿಗೆ ಬೈಯುತ್ತಾ ಹೇಳಿದನು, ಏ ಮುದುಕಿ, ಎಂದಾದರೂ ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೀನು ನೋಡಿಕೊಂಡಿದ್ದೀಯಾ? ಇದು ಯಾರ ಬಂಗಲೆ ಎಂದು ನಿನಗೆ ಗೊತ್ತೇನೋ? ಇದು ಈ ನಗರದ ಪ್ರಸಿದ್ಧ ವೈದ್ಯರ ಬಂಗಲೆಯಾಗಿದೆ. ಆಗ ಅಮ್ಮ ಹೇಳಿದಳು, ನನಗೆ ಗೊತ್ತಿದೆ, ಇದು ವೈದ್ಯರ ಬಂಗಲೆಯಾಗಿದೆ. ನಿಮ್ಮ ವೈದ್ಯರು ನನ್ನ ಮಗನಾಗಿದ್ದಾನೆ. ಆಗ ಕಾವಲುಗಾರ ಹೇಳಿದನು, ಏ ಹುಚ್ಚಿ ಮುದುಕಿಯೇ, ನೀನೊಬ್ಬಳು ಹಳ್ಳಿಯ ಗುಗ್ಗು ಆಗಿದ್ದೀಯಾ? ನಿನ್ನ ಹರಿದು ಹೋದ ಚಿಂದಿಯಾದ ಬಟ್ಟೆಯನ್ನು ನೋಡು, ಅಥವಾ ಒಂದು ಸಲ ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊ. ಈ ಮಾತುಗಳನ್ನು ಪಕ್ಕದಲ್ಲಿ ನಿಂತಿದ್ದ ಮತ್ತೊಬ್ಬ ಕಾವಲುಗಾರ ಕೇಳಿಸಿಕೊಳ್ಳುತ್ತಿದ್ದನು ಮತ್ತು ಅವನು ಮುದುಕಿಯ ಹತ್ತಿರ ಬಂದನು ಮತ್ತು ಕೇಳಿದನು, ನೀವು ವೈದ್ಯರನ್ನ ಮಗನೆಂದು ಹೇಳುತ್ತಿದ್ದೀರಿ. ಹಾಗೆ ಹೇಳಲು ನಿಮ್ಮ ಬಳಿ ಏನಾದರೂ ಸಾಕ್ಷಿ ಇದೆಯೇ? ಅಮ್ಮನು ಮತ್ತೊಬ್ಬ ಕಾವಲುಗಾರನ ಈ ಮಾತುಗಳನ್ನು ಕೇಳಿ ತನ್ನ ಸೀರೆಯ ಸೆರಗಿನಲ್ಲಿ ಕಟ್ಟಿಕೊಂಡಿದ್ದ ಆ ಪತ್ರಗಳನ್ನು ಹೊರತೆಗೆದಳು ಮತ್ತು ಕಾವಲುಗಾರನಿಗೆ ತೋರಿಸಿದಳು. ಅವರ ಮಗನು ಆ ಪತ್ರಗಳನ್ನು ತನ್ನ ಅಮ್ಮನಿಗೆ ಕಳಿಸಿದ್ದನು. ಕಾವಲುಗಾರರು ಆ ಪತ್ರವನ್ನು ತೆರೆದು ನೋಡಿದಾಗ ಅವನಿಗೆ ಇವರು ವೈದ್ಯರ ಅಮ್ಮನೆಂದು ಖಾತ್ರಿಯಾಯಿತು. ತಕ್ಷಣ ಅವನು ಹೇಳಿದನು, ಅಮ್ಮ, ನನ್ನನ್ನು ಕ್ಷಮಿಸಿ. ನೀವು ನಮ್ಮ ವೈದ್ಯ ಸಾಹೇಬರ ಅಮ್ಮನೆಂದು ನಮಗೆ ಗೊತ್ತಾಗಿರಲಿಲ್ಲ. ಆಗ ಅಮ್ಮ ಹೇಳಿದಳು, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ನನ್ನ ಮಗ ಹಾಗೂ ಸೊಸೆ ಎಲ್ಲಿದ್ದಾರೆ? ಆಗ ಕಾವಲುಗಾರನು ದೂರದಿಂದಲೇ ಸನ್ನೆ ಮಾಡುತ್ತಾ ಕೈ ತೋರಿಸಿ ಹೇಳಿದ, ಅಮ್ಮ, ಮೇಲ್ಗಡೆ ಕಾಣಿಸುತ್ತಿರುವ ಕೋಣೆಯು ನಿಮ್ಮ ಮಗನ ಕೋಣೆಯಾಗಿದೆ. ಅವರು ಈ ಸಮಯದಲ್ಲಿ ಮನೆಯಲ್ಲೇ ಇದ್ದಾರೆ. ಇದನ್ನು ಕೇಳಿದ ಅಮ್ಮ ತನ್ನ ಸಾಮಾನುಗಳೆಲ್ಲವನ್ನ ಕೆಳಗಡೆ ಇಟ್ಟಳು. ಸಾಮಾನುಗಳನ್ನು ಆನಂತರ ತೆಗೆದುಕೊಂಡು ಹೋಗುತ್ತೇನೆ. ಮೊದಲು ನನ್ನ ಮೊಮ್ಮಗನನ್ನು ಕಣ್ತುಂಬಿಸಿಕೊಳ್ಳುತ್ತೇನೆ. ಅದಾದಮೇಲೆ ಈ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದಳು. ವಯಸ್ಸಾದ ಅಮ್ಮ ತನ್ನ ಮೊಮ್ಮಗನನ್ನು ನೋಡಲು ಬೇಗ ಬೇಗ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಳು. ಏರುತ್ತಾ ಮನೆಯ ಒಳಗಡೆ ಹೋದ ತಕ್ಷಣ ನೋಡಿದಳು, ಮನೆಯ ಜಗಲಿಯಲ್ಲಿ ತೊಟ್ಟಿಲನ್ನು ಇಟ್ಟಿದ್ದರು. ಆ ತೊಟ್ಟಿಲಲ್ಲಿ ಅವರ ಮೊಮ್ಮಗ ನಗುತ್ತಾ ಆಟವಾಡುತ್ತಿದ್ದನು. ವೃದ್ಧೆಯ ದೃಷ್ಟಿ ತನ್ನ ಮೊಮ್ಮಗನ ಮೇಲೆ ಬೀಳುತ್ತಿದ್ದಂತೆ ಓಡಿ ಬಂದು ತೊಟ್ಟಿಲಿನಲ್ಲಿದ್ದ ಅವಳು ಮೊಮ್ಮಗುವನ್ನು ಎತ್ತಿಕೊಂಡಳು ಮತ್ತು ಮೊಮ್ಮಗುವನ್ನು ಎದೆ ಅಪ್ಪಿಕೊಂಡು ಜೋಗುಳ ಹಾಡತೊಡಗಿದಳು. ವೃದ್ಧೆ ತಾಯಿಯು ತನ್ನ ಮೊಮ್ಮಗುನನ್ನು ಮಡಿಲಲ್ಲಿ ಎತ್ತಿಕೊಂಡು ಜೋಗುಳ ಹಾಡುತ್ತಿದ್ದಾಗ ನಿದ್ದೆಯಿಂದ ಎದ್ದಿತು. ಮಗು ಜೋರು ಜೋರಾಗಿ ಅಳತೊಡಗಿತು. ಮಗು ಅಳುವ ಶಬ್ದವನ್ನು ಕೇಳಿ ಸೊಸೆಯು ಅಡುಗೆ ಕೋಣೆಯಿಂದ ಹೊರಬಂದಳು. ಅವಳು ಯೋಚಿಸಿದಳು, ನನ್ನ ಮಗನಿಗೆ ಏನಾಯಿತು? ಇಷ್ಟೊಂದು ಜೋರಾದ ಧ್ವನಿಯಲ್ಲಿ ಅಳುತ್ತಿದ್ದಾನೆ. ಅವಳು ಅಡುಗೆ ಕೋಣೆಯಿಂದ ಹೊರಬಂದು ನೋಡಿದಾಗ ಭಿಕ್ಷುಕಿ ಅಂತ ಒಬ್ಬಳು ವೃದ್ಧ ಮಹಿಳೆಯ ಕೈಯಲ್ಲಿ ತನ್ನ ಮಗುವನ್ನು ನೋಡಿ ಅವಳು ಜೋರಾಗಿ ಕಿರಿಚಿಕೊಂಡಳು ಮತ್ತು ತನ್ನ ಪತಿಯನ್ನು ಕೂಗಿ ಕರೆಯುತ್ತಾ ಹೇಳಿದಳು, ಏನು ಅಂದರೆ ಒಬ್ಬಳು ಮುದುಕಿ, ಒಂದು ಕಣ್ಣು ಕುರುಡಿಯಾಗಿದ್ದಾಳೆ. ಅವಳು ನಮ್ಮ ಮಗುವನ್ನು ಕದಿಯಲು ಬಂದಿದ್ದಾಳೆ ಎಂದು ಜೋರಾಗಿ ಕೂಗಿಕೊಂಡಳು. ತನ್ನ ಪತ್ನಿ ಜೋರಾಗಿ ಕೂಗಿಕೊಳ್ಳುವುದನ್ನು ನೋಡಿ ತಕ್ಷಣ ಅಲ್ಲಿಗೆ ಮುದುಕಿಯ ಮಗನು ಓಡಿ ಬಂದನು. ಬಂದವನೇ ಮಗುವನ್ನು ಮುದುಕಿಯಿಂದ ಕಸಿದುಕೊಂಡು ತನ್ನ ಎದೆಗೆ ಅಪ್ಪಿಕೊಂಡನು. ಈಗ ಮುದುಕಿಯ ಸೊಸೆಯು ತನ್ನ ಗಂಡನಲ್ಲಿ ಕೇಳಿದಳು, ನೀನು ನಮ್ಮ ಮನೆಯಲ್ಲಿ ಎಂತಹ ಕಾವಲುಗಾರನನ್ನು ಕೆಲಸಕ್ಕೆ ನೇಮಿಸಿಕೊಂಡಿದ್ದೀಯಾ? ಮನಸ್ಸಿಗೆ ಬಂದ ಹಾಗೆ ಮನೆಯೊಳಗೆ ನುಗ್ಗುತ್ತಾರೆ. ನೋಡು, ಈ ಬಿಕಾರಿ ಮುದುಕಿ
ನಮ್ಮ ಮಗುವನ್ನು ಕದಿಯಲು ಮನೆಯೊಳಗೆ ಬಂದಿದ್ದಾಳೆ. ಆಗ ವಯಸ್ಸಾದ ಅಮ್ಮ, ನಾನು ಕಳ್ಳಿಯಲ್ಲ, ನಾನು ನಿನ್ನ ಅತ್ತೆ, ನಿನ್ನ ಗಂಡ ನನ್ನ ಮಗ, ನಿನ್ನ ಮಡಿಲಲ್ಲಿ ಆಡುತ್ತಿರುವ ಮಗು ಅದು ನನ್ನ ಮೊಮ್ಮಗು. ನನ್ನ ಮೊಮ್ಮಗನನ್ನು ನಾನು ಏಕೆ ಕಳ್ಳತನ ಮಾಡಲಿ? ಮುದುಕಿಯ ಮಾತನ್ನು ಕೇಳಿ ಸೊಸೆಯು ತನ್ನ ಗಂಡನಲ್ಲಿ ಹೇಳಿದಳು, ಈ ಮುದುಕಿ ಏನು ಹೇಳುತ್ತಿದ್ದಾಳೆ? ಇದು ಸತ್ಯವೇನೋ? ಬಿಕಾರಿಯಂತೆ ತೋರುತ್ತಿರುವ ಮಹಿಳೆ ನಿನ್ನ ಅಮ್ಮನೇ? ಇಂತಹ ಪರಿವಾರದಲ್ಲಿ ನೀನು ಹುಟ್ಟಿದ್ದೀಯೇನೋ? ನೀನು ಎಂದಾದರೂ ನಿನಗೆ ಒಬ್ಬಳು ಅಮ್ಮ ಇದ್ದಾಳೆ ಎಂದು ನನಗೆ ಹೇಳಿದ್ದೀಯಾ? ಆಗ ಮಗನು ತನ್ನ ಹೆಂಡತಿಯ ಮಾತನ್ನು ಕೇಳಿ ಹೇಳಿದನು, ಏ ಮುದುಕಿ, ಏಕೆ ಸುಳ್ಳು ಹೇಳುತ್ತಿದ್ದೀಯಾ ಎನ್ನುತ್ತಾ, ಇವಳು ನನ್ನ ಅಮ್ಮನಲ್ಲ, ನನ್ನ ಅಮ್ಮನಂತೂ ಈಗ ಈ ಪ್ರಪಂಚದಲ್ಲೇ ಇಲ್ಲ. ತನ್ನ ಮಗನ ಈ ಮಾತುಗಳನ್ನು ಕೇಳಿ ಅಮ್ಮನು ಗರ ಬಡಿದವಳಂತೆ ಮತ್ತು ಒಮ್ಮೆಲೆ ಅವಳು ಅಳಲು ಶುರು ಮಾಡಿದಳು ಮತ್ತು ಹೇಳಿದಳು, ಮಗ, ನೀನು ಎಂತಹ ಮಾತನಾಡುತ್ತಿದ್ದೀಯಾ? ನಾನಂತೂ ಪ್ರತಿದಿನ ಬಾಗಿಲಲ್ಲಿ ಕುಳಿತು ನೀನು ಬರುವ ದಾರಿಯನ್ನೇ ನೋಡುತ್ತಿದ್ದೆ. ನನ್ನ ಮಗ ಬರುತ್ತಾನೆ ಎಂದು ನಾನು ಕಾಯುತ್ತಿದ್ದೆ, ಆದರೆ ನೀನು ಬರಲೇ ಇಲ್ಲ. ನೀನು ಬರಲಿಲ್ಲ ಎಂದು ಇಂದು ನಾನೇ ಸ್ವತಃ ಮೊಮ್ಮಗನನ್ನು ಹಾಗೂ ಸೊಸೆಯನ್ನು ಭೇಟಿ ಮಾಡಲೆಂದು ಬಂದೆ. ನನಗೆ ನನ್ನ ಮೊಮ್ಮಗನನ್ನು ನೋಡಬೇಕೆಂದು ತುಂಬ ಆಸೆ ಇತ್ತು, ಆದ್ದರಿಂದ ನಾನು ನಿನ್ನ ಬಳಿ ಬಂದಿದ್ದೇನೆ. ಮೊಮ್ಮಗನನ್ನು ನೋಡುವ ಹಂಬಲವು ನನ್ನನ್ನು ಮನೆಯಲ್ಲಿ ಇರಲು ಬಿಡಲಿಲ್ಲ. ಆದರೆ ಈಗ ನೀನು ನನ್ನನ್ನು ಅಮ್ಮನಲ್ಲ ಎನ್ನುತ್ತಿದ್ದೀಯಾ? ಮುದುಕಿಯು ತನ್ನ ಮಗನಿಗೆ ಈ ರೀತಿ ಹೇಳಿದಾಗ ಸೊಸೆ ಕೇಳಿದಳು, ಯಾರೂ ಇಲ್ಲ. ಈಗ ನಾನು ಬದುಕುವ ಆಸೆ ಕೊನೆಗೊಂಡಿತು. ಈಗ ನಾನು ಈ ಮುದುಕಿ ಏನು ಮಾಡುತ್ತಿದ್ದಾಳೆ ಎಂದು ಅಚ್ಚರಿಯಿಂದ ತನ್ನ ಗಂಡನ ಕಡೆ ನೋಡಿದಳು. ಆಗ ಮುದುಕಿಯ ಪುತ್ರ ಹೇಳಿದನು, ನೀನು ಈಕೆಯ ಮಾತುಗಳನ್ನು ನಂಬಬೇಡ. ನಾನು ಆಣೆ ಮಾಡಿ ಹೇಳುತ್ತೇನೆ, ಈ ಮುದುಕಿ ನನ್ನ ಅಮ್ಮನಲ್ಲ. ತನ್ನ ಮಗನ ಈ ಮಾತುಗಳನ್ನು ಕೇಳಿ ವೃದ್ಧೆಯು ಗಳಗಳನೆ ಅತ್ತಳು ಮತ್ತು ಯೋಚಿಸತೊಡಗಿದಳು. ಈ ಮಗನನ್ನು ನಾನು ಮತ್ತೊಬ್ಬರ ಮನೆಯಲ್ಲಿ ಕೂಲಿ ಮಾಡಿ ಚೆನ್ನಾಗಿ ಓದಿಸಿದೆ, ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿಸಿದೆ ಮತ್ತು ಅವನನ್ನು ವೈದ್ಯನನ್ನಾಗಿ ಮಾಡಿದೆ. ಈಗ ಅದೇ ಮಗನು ಹಣದ ದಾಹದಲ್ಲಿ ನನ್ನನ್ನು ಗುರುತಿಸಲು ನಿರಾಕರಿಸುತ್ತಿದ್ದಾನೆ. ಅವನು ನನ್ನನ್ನು ಅಮ್ಮ ಎಂದು ಒಪ್ಪಿಕೊಳ್ಳಲು ತಯಾರಿಲ್ಲ. ಮೇಲಾಗಿ ಇವಳು ನನ್ನ ಅಮ್ಮನಲ್ಲ ಎಂದು ಆಣೆ ಪ್ರಮಾಣ ಬೇರೆ ಮಾಡುತ್ತಿದ್ದಾನೆ. ಇವನೊಬ್ಬನೇ ನನ್ನ ಆಸರೆಯಾಗಿದ್ದನು. ನಾನು ಏನೇನೋ ಕನಸುಗಳನ್ನು ಕಂಡಿದ್ದೆ. ಇವನಿಗಾಗಿಯೇ ನಾನು ಇಲ್ಲಿಯವರೆಗೂ ಬದುಕಿದ್ದೆ. ಇವನಿಗಾಗಿಯೇ ನಾನು ನನ್ನ ಜೀವನವನ್ನು ತ್ಯಾಗ ಮಾಡಿದ್ದೆ. ಅಂಥವನು ಇಂದು ತನ್ನ ಅಮ್ಮನನ್ನು ನೋಡಿ, ಈ ಮುದುಕಿ ಸುಳ್ಳು ಹೇಳುತ್ತಿದ್ದಾಳೆ, ಇವಳು ನನ್ನ ಅಮ್ಮನಲ್ಲ ಎಂದು ಹೇಳುತ್ತಿದ್ದಾನೆ. ಇವನು ನನಗಿರುವ ಒಂದೇ ಒಂದು ಆಸರೆಯಾಗಿದ್ದನು. ಇಂದು ಈ ಆಸರೆಯು ಕೊಂಡಿ ನನ್ನಿಂದ ಕಳಚಿಕೊಂಡಿತು. ಈಗ ಅಮ್ಮನಿಗೆ ಎಲ್ಲವೂ ಅರ್ಥವಾಯಿತು. ನನ್ನ ಮಗನು ಶ್ರೀಮಂತ ಮನೆಯ ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ ಮತ್ತು ಎತ್ತರದ ಹುದ್ದೆಯನ್ನು ತಲುಪಿದ್ದಾನೆ. ಆದ್ದರಿಂದ ನನ್ನನ್ನು ಗುರುತಿಸಲು ನಿರಾಕರಿಸುತ್ತಿದ್ದಾನೆ. ಒಂದು ವೇಳೆ ಇವಳು ನನ್ನ ಅಮ್ಮ ಎಂದು ಹೇಳಿದರೆ ತನ್ನ ಮರ್ಯಾದೆ ಹೋಗಬಹುದು ಎಂದು ಯೋಚಿಸುತ್ತಿರಬಹುದು. ಆಗ ವೃದ್ಧ ಅಮ್ಮ ನೊಂದುಕೊಂಡು ಹೇಳಿದರು, ಮಗ, ಬಹುಶಃ ನೀನೇ ನನ್ನ ಮಗನೆಂದು ನಾನು ಅಂದುಕೊಂಡೆ. ಆದ್ದರಿಂದಲೇ ನಾನು ನಿನ್ನ ಬಳಿ ಓಡೋಡಿ ಬಂದೆ. ನಿನ್ನ ಹಾಗೆ ನನ್ನ ಒಬ್ಬ ಪುತ್ರನಿದ್ದಾನೆ. ಅವನನ್ನು ನಾನು ಕೂಲಿ ಮಾಡಿ ಕಷ್ಟಪಟ್ಟು ವೈದ್ಯನನ್ನಾಗಿ ಮಾಡಿದೆ. ಈಗ ನನಗೆ ಖಾತ್ರಿಯಾಯಿತು, ನೀನಂತೂ ನನ್ನ ಮಗನಾಗಲು ಸಾಧ್ಯವಿಲ್ಲ. ಮಗ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿಬಿಡು. ಇಷ್ಟು ಹೇಳಿ ಆ ವೃದ್ಧ ಅಮ್ಮನು ಅಳುತ್ತಾ ಮನೆಯ ಮೆಟ್ಟಿಲುಗಳನ್ನು ಇಳಿಯತೊಡಗಿದಳು. ಅವಳ ಎದೆಗೆ ಯಾರೋ ತೀಕ್ಷ್ಣವಾದ ಬಾಣ ಹೊಡೆದಂತೆ ಆಗಿತ್ತು. ಮತ್ತೆ ಯೋಚಿಸತೊಡಗಿದಳು, ನನ್ನ ವೃದ್ಧಾಪ್ಯದಲ್ಲಿ ಇವನೊಬ್ಬನೇ ನನಗೆ ಆಸರೆಯಾಗಿದ್ದನು. ಈ ಸಂಬಂಧದ ಕೊಂಡಿಯೂ ಕೂಡ ಇಂದು ನನ್ನಿಂದ ಕಳಚಿಕೊಂಡಿತು. ಈಗ ನಾನು ಯಾರಿಗಾಗಿ ಬದುಕಬೇಕು, ಯಾರ ನೆರಳಲ್ಲಿ ಇರಬೇಕು? ಇದ್ದ ಒಂದೇ ಒಂದು ಆಸರೆಯೂ ಕೂಡ ಕಳೆದು ಹೋಯಿತು. ಈಗ ಅಮ್ಮ ಯೋಚಿಸಿದಳು, ಯಾರು ನನ್ನ ಜೀವನದ ಪಯಣದ ದೋಣಿಯನ್ನು ನಡೆಸುತ್ತಿದ್ದಾರೋ ಅವನೇ ಇಂದು ಈ ಮುದುಕಿಯ ಜೀವನದ ದೋಣಿಯನ್ನು ಮುಳುಗಿಸುತ್ತಿದ್ದಾನೆ. ಈ ರೀತಿಯಲ್ಲಿ ಅಮ್ಮ ಅಳುತ್ತಾ ಭಾರವಾದ ಹೆಜ್ಜೆಯೊಂದಿಗೆ ಮೆಟ್ಟಿಲುಗಳನ್ನು ಇಳಿಯತೊಡಗಿದಳು. ಈಗ ವೃದ್ಧೆಯ ಮನದಲ್ಲಿ ಒಂದು ಯೋಚನೆ ಮೂಡಿತು. ಈಗ ನಾನು ಸಾಕಿ ಸಲಹಿದ ಮತ್ತು ಅವನಿಗೆ ಒಂದು ಕಣ್ಣನ್ನು ನೀಡಿದ ಆ ಮಗನೇ ನನ್ನನ್ನು ದೂರವಿಟ್ಟ ಎಂದ ಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ? ನನ್ನ ಮಗನೇ ನನ್ನಿಂದ ದೂರವಾದ ಮೇಲೆ ಮುಂದೆ ನಾನು ಜೀವನವನ್ನು ಹೇಗೆ ನಡೆಸಲಿ? ಹೀಗೆ ಯೋಚಿಸುತ್ತಾ ಅಮ್ಮನು ತನ್ನ ಮಗನ ಮನೆಯಿಂದ ಹೊರಬಂದಳು. ಬಂಗಲೆಯ ಗೇಟಿನ ಬಳಿ ಇದ್ದ ಕಾವಲುಗಾರರ ಬಳಿ ಬಂದು ತಲುಪಿದಳು. ಒಬ್ಬ ಕಾವಲುಗಾರನನ್ನು ಕರೆದು ಅವನಲ್ಲಿ ಹೇಳಿದಳು, ಮಗ, ನಾನು ಒಂದು ಪತ್ರವನ್ನು ಬರೆಯಬೇಕು, ನೀನು ನನಗೆ ಸಹಾಯ ಮಾಡುತ್ತೀಯಾ? ಆಗ ಆ ಕಾವಲುಗಾರ ಹೇಳಿದನು, ಆಯ್ತಮ್ಮ, ಏಕಾಗಬಾರದು, ಏನು ಬರೆಯಬೇಕು ಹೇಳಿ, ನಾನು ಬರೆದು ಕೊಡುತ್ತೇನೆ. ಏಕೆಂದರೆ ಆ ಕಾವಲುಗಾರನಿಗೆ ಗೊತ್ತಿತ್ತು ಈಕೆಯು ವೈದ್ಯ ಸಾಹೇಬರ ಅಮ್ಮ ಎಂದು. ಆದ್ದರಿಂದ ಅವನು ತಕ್ಷಣ ಕಾಗದ ಹಾಗೂ ಪೆನ್ನನ್ನು ತೆಗೆದುಕೊಂಡು ವೃದ್ಧೆಯ ಬಳಿ ಬಂದನು. ಅಮ್ಮ, ಹೇಳಿ, ಏನು ಬರೆಯಲಿ? ಈಗ ವಯಸ್ಸಾದ ಅಮ್ಮ ಹೇಳುತ್ತಾ ಹೋದಳು. ಆ ಕಾವಲುಗಾರ ಬರೆಯುತ್ತಾ ಹೋದನು. ಪತ್ರ ಬರೆದು ಪೂರ್ಣಗೊಂಡ ಮೇಲೆ ವೃದ್ಧ ತಾಯಿಯು ಆ ಕಾವಲುಗಾರನಲ್ಲಿ ಹೇಳಿದಳು, ನನಗೆ ತುಂಬ
ನೀರಡಿಕೆಯಾಗುತ್ತಿದೆ. ನೀನು ನನಗಾಗಿ ಸ್ವಲ್ಪ ನೀರನ್ನು ತಂದು ಕೊಡುತ್ತೀಯಾ? ಅಮ್ಮ ಹೇಳಿದಳೆಂದು ಆ ಕಾವಲುಗಾರನು ವೃದ್ಧೆಗೆ ನೀರನ್ನು ತರಲು ಹೋದನು. ಇತ್ತ ಕಡೆ ವೃದ್ಧ ಮಾತೆಯು ಕಾವಲುಗಾರರ ಕೋಣೆಯಲ್ಲಿದ್ದ ತನ್ನ ಜೊತೆಗೆ ತಂದಿದ್ದ ಸೀರೆಯನ್ನ ಕಟ್ಟಿ ತನ್ನ ಪ್ರಾಣವನ್ನ ಕಳೆದುಕೊಂಡಳು ಮತ್ತು ವೃದ್ಧ ತಾಯಿಯ ಪ್ರಾಣ ಹೊರಟು ಹೋಯಿತು. ಇತ್ತ ಕಡೆ ನೀರನ್ನು ತರಲು ಹೋದ ಕಾವಲುಗಾರನು ಬಂದು ನೋಡಿದಾಗ ವೃದ್ಧ ತಾಯಿಯು ಪಂಕಕ್ಕೆ ನೇತಾಡುತ್ತಿದ್ದಳು. ತಕ್ಷಣ ಅವನು ಹೋಗಿ ಈ ಸುದ್ದಿಯನ್ನ ವೈದ್ಯ ಸಾಹೇಬರಿಗೆ ಮುಟ್ಟಿಸಿದನು. ವೈದ್ಯ ಸಾಹೇಬರ ಪತ್ನಿಯು ಕೂಡ ಕೋಣೆಯಿಂದ ಬಂದಳು. ತನ್ನ ಅಮ್ಮನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ ಮಗನಿಗೆ ನಿಂತ ನೆಲವೇ ಕುಸಿದಂತೆ ಆಯಿತು. ಈಗ ಮಗನು ತನ್ನ ತಲೆಯ ಮೇಲೆ ಕೈ ಹೊತ್ತು ಮಂಡಿಯೂರಿ ಅಳುತ್ತಾ ತನ್ನ ಹಣೆಯನ್ನ ನೆಲಕ್ಕೆ ಚಚ್ಚಿಕೊಳ್ಳುತ್ತಾ ತೊಡಗಿದನು. ನನ್ನ ಮಾತುಗಳು ನನ್ನ ಅಮ್ಮನಿಗೆ ಇಷ್ಟೊಂದು ನೋವುಂಟು ಮಾಡುತ್ತವೆ ಎಂದು ನನಗೆ ಗೊತ್ತಿರಲಿಲ್ಲ. ನಾನಂತೂ ನನ್ನ ಸುಳ್ಳು ಶೋಕಿಗಾಗಿ ನನ್ನ ಅಮ್ಮನನ್ನು ಗುರುತಿಸಲು ನಿರಾಕರಿಸಿದೆ. ಆದ್ದರಿಂದಲೇ ನಾನು ನನಗೆ ಯಾವ ಅಮ್ಮನೂ ಇಲ್ಲ ಎಂದು ಹೇಳಿದೆ. ಏಕೆಂದರೆ ನನಗೆ ಹೆದರಿಕೆ ಇತ್ತು. ನನ್ನ ನಿಜವಾದ ರೂಪವನ್ನು ತಿಳಿದು ನನ್ನ ಹೆಂಡತಿ ಬಿಟ್ಟು ಹೋಗಬಾರದೆಂದು ನಾನು ಈ ರೀತಿ ಹೇಳಿದೆ. ಅಮ್ಮ, ಆದ್ದರಿಂದಲೇ ನನಗೆ ಯಾವ ಅಮ್ಮನೂ ಇಲ್ಲ ಎಂದು ಹೇಳಿದೆ. ನೀನಂತೂ ನನ್ನ ಸುಳ್ಳನ್ನು ಸತ್ಯವನ್ನಾಗಿ ಸಾಬೀತುಪಡಿಸಿದೆ. ಒಮ್ಮೆಯಾದರೂ ನೀನು ನಿನ್ನ ಮಗನ ಅಸಹಾಯಕತೆಯ ಬಗ್ಗೆ ಯೋಚಿಸಲಿಲ್ಲ. ಆಗ ವೈದ್ಯ ಸಾಹೇಬರ ಪತ್ನಿಯ ದೃಷ್ಟಿಯು ನೇತಾಡುತ್ತಿದ್ದ ವೃದ್ಧ ಅಮ್ಮನ ಕೈಯಲ್ಲಿದ್ದ ಪತ್ರದ ಮೇಲೆ ಬಿತ್ತು. ತಕ್ಷಣ ಅವಳು ಆ ಪತ್ರವನ್ನು ತೆಗೆದುಕೊಂಡು ಆ ಪತ್ರವನ್ನು ಓದುತ್ತಾ ಡಾಕ್ಟರ್ ಸಾಹೇಬರ ಪತ್ನಿಯ ಕಣ್ಣುಗಳಿಂದ ಕಣ್ಣೀರು ಇಳಿಯತೊಡಗಿತು. ಆ ಪತ್ರದಲ್ಲಿ ಬರೆಯಲಾಗಿತ್ತು: ಮಗ, ನಿನ್ನ ಮೇಲೆ ಯಾವಾಗಲೂ ನನ್ನ ಆಶೀರ್ವಾದವಿದೆ. ನೀನು ಇನ್ನು ಎತ್ತರಕ್ಕೆ ಇರು. ಯಾವಾಗಲೂ ನನ್ನ ಆಶೀರ್ವಾದ ನಿನ್ನ ಜೊತೆ ಇದೆ. ನಾನು ಹೋಗುತ್ತಾ ನಿನಗೆ ಒಂದು ರಹಸ್ಯವನ್ನು ಹೇಳಲು ಬಯಸುತ್ತೇನೆ. ನಾನು ಚೆನ್ನಾಗಿ ಕಾಣಿಸುವುದಿಲ್ಲ ಎಂದರೆ ಅದಕ್ಕೊಂದು ಬಲವಾದ ಕಾರಣವಿದೆ. ನೀನು ಜನಿಸಿದಾಗ ನಿನಗೆ ಒಂದು ಕಣ್ಣು ಇರಲಿಲ್ಲ. ಆಗ ನನ್ನ ಒಂದು ಕಣ್ಣನ್ನು ನಿನಗೆ ನೀಡಿ ನಿನ್ನನ್ನು ಸ್ಫುರ ದೃಷ್ಟಿಯನ್ನಾಗಿ ಮಾಡಿದೆ. ನಾನು ನಿನಗೆ ಸುಂದರ ರೂಪವನ್ನು ನೀಡಿದೆ. ನಾನೇ ಸ್ವತಃ ಕುರೂಪಿಯಾದೆ. ಈಗ ನೀನು ಅದೇ ಕುರೂಪಿಯ ಮುಖವನ್ನು ದ್ವೇಷ ಮಾಡುತ್ತಿದ್ದೀಯ, ಏಕೆಂದರೆ ನಾನು ಕುರುಡಿಯಾಗಿದ್ದೇನೆ. ಮತ್ತೊಂದು ವಿಷಯವೆಂದರೆ ನನ್ನ ಬಣ್ಣ ಕಪ್ಪಾಗಿದೆ. ಮಗ, ಈ ಮೊದಲು ನನ್ನ ಬಣ್ಣ ಕೂಡ ಕಪ್ಪಾಗಿರಲಿಲ್ಲ. ನಿನ್ನನ್ನು ಈ ಹಂತಕ್ಕೆ ತಲುಪಿಸಲು ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಬೇಕಾಯಿತು. ನಾನೆಂದೇ ಬಿಸಿಲು, ಚಳಿ, ಮಳೆ ಯಾವುದಕ್ಕೂ ಲೆಕ್ಕಿಸದೆ ನಿನ್ನ ವಿದ್ಯಾಭ್ಯಾಸಕ್ಕಾಗಿ, ನಿನ್ನ ಖರ್ಚು ವೆಚ್ಚಕ್ಕಾಗಿ ನನ್ನ ದೇಹವನ್ನು ಸವಿಸುತ್ತಾ ಕಪ್ಪಾಗಿ ಹೋದೆ. ನನ್ನ ಸುಂದರವಾದ ಬಿಳಿಯ ಬಣ್ಣವು ಕಪ್ಪಾಯಿತು. ಆದರೂ ಕೂಡ ನನಗೆ ಯಾವುದೇ ಪಶ್ಚಾತ್ತಾಪವಿಲ್ಲ. ನೀನು ಸುಂದರವಾಗಿರುವುದಕ್ಕೆ ನಾನು ತುಂಬ ಸಂತೋಷಪಟ್ಟುಕೊಳ್ಳುತ್ತೇನೆ. ಈಗಲೂ ನನಗೆ ತುಂಬ ಖುಷಿಯಿದೆ. ನಾನು ನನ್ನ ಮೊಮ್ಮಗನನ್ನು ನೋಡಲು ಬಂದಿದ್ದೆ. ನನ್ನ ಸೊಸೆಯನ್ನು ನೋಡಿ ಕಣ್ಣು ತುಂಬಿಸಿಕೊಳ್ಳಬೇಕೆಂದಿದ್ದೆ. ಆದ್ದರಿಂದ ನಾನು ಪಟ್ಟಣದ ಕಡೆಗೆ ಓಡಿ ಬಂದೆ. ನನ್ನಿಂದ ತಡೆದುಕೊಳ್ಳಲು ಆಗಲಿಲ್ಲ. ಆದ್ದರಿಂದ ನಾನು ಓಡೋಡಿ ಬಂದೆ, ಏಕೆಂದರೆ ನೀನು ಎಂದಿಗೂ ನನ್ನನ್ನು ನೋಡಲು ಹಳ್ಳಿಗೆ ಬರಲಿಲ್ಲ. ಆದರೆ ನಾನೇ ಸ್ವತಃ ನಿನ್ನನ್ನು ನೋಡಲು ನಿನ್ನ ಬಳಿ ಬಂದರೆ ನೀನು ನನ್ನನ್ನು ಗುರುತಿಸಲು ತಿರಸ್ಕರಿಸಿದೆ. ಆದ್ದರಿಂದ ನನಗೆ ಅನಿಸುತ್ತಿದೆ, ಇನ್ನು ಮುಂದೆ ಈ ಪ್ರಪಂಚದಲ್ಲಿ ನನ್ನವರೆನ್ನುವವರು ಯಾರೂ ಇಲ್ಲ. ನನಗೆ ಬದುಕಿದ್ದು ಏನು ಪ್ರಯೋಜನ? ನನಗೆ ಯಾವುದೇ ಆಸರೆ ಗೊತ್ತು, ಗುರಿಯಿಲ್ಲ. ಅಂದ ಮೇಲೆ ನಾನು ಬದುಕಿದ್ದು ಏನು ಸಾಧಿಸಲಿ? ಮಗ, ನಾನು ಹೊರಡುತ್ತಿದ್ದೇನೆ. ನಾನು ಹೊರಡುವಾಗ ಈಶ್ವರನಲ್ಲಿ ಬೇಡಿಕೊಳ್ಳುವುದೇನೆಂದರೆ, ಮಗ, ನೀನು ಯಾವಾಗಲೂ ಖುಷಿಯಾಗಿರು, ಸದಾ ನಗುತ್ತಿರು. ನಿನ್ನ ಹೆಂಡತಿ ಮಗನು ಕೂಡ ಖುಷಿಯಾಗಿರಲಿ. ಮಗನ ಹೆಂಡತಿಯು ಪತ್ರವನ್ನು ಓದಿ ಮಗನಿಗೆ ಹೇಳುತ್ತಿದ್ದಂತೆ ಆ ಮಗನು ನಾಚಿಕೆಯಿಂದ ತಲೆ ತಗ್ಗಿಸಿದನು. ತನ್ನ ಜೀವನವನ್ನು ರೂಪಿಸಲು ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಅದೇ ಅಮ್ಮ ಎಂದು ನನ್ನ ಬಳಿ ನನ್ನನ್ನು ಭೇಟಿಯಾಗಲು ಬಂದಾಗ ನಾನು ಒಂದು ತೊಟ್ಟು ನೀರು ಬೇಕೆಂದು ಕೂಡ ಕೇಳಲಿಲ್ಲ. ನನ್ನಂಥ ಮಗನಿಗೆ ಧಿಕ್ಕಾರವಿರಲಿ. ನನಗೆ ನನ್ನ ಮೇಲೆ ತುಂಬ ಅಸಹ್ಯವಾಗುತ್ತಿದೆ. ಈ ರೀತಿಯಲ್ಲಿ ಇಬ್ಬರು ಪತಿ ಪತ್ನಿಯರು ತಮ್ಮ ತಪ್ಪಿಗಾಗಿ ಮರಣ ಹೊಂದಿದ ಅಮ್ಮನ ಮುಂದೆ ಕ್ಷಮೆ ಕೇಳತೊಡಗಿದರು. ಅಮ್ಮನ ಕಾಲು ಹಿಡಿದು ಇಬ್ಬರು ಪತಿ ಪತ್ನಿಯರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಪದೇ ಅಮ್ಮನಲ್ಲಿ ನಮ್ಮನ್ನು ಕ್ಷಮಿಸು ಎಂದು ಕ್ಷಮೆ ಕೇಳತೊಡಗಿದರು. ಈಗ ಕಾಲ ಮೀರಿ ಹೋಗಿತ್ತು. ಅಮ್ಮನಂತೂ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದಳು. ಅವರ ಕ್ಷಮೆಯನ್ನು ಕೇಳಲು ಅವಳು ಈ ಲೋಕದಲ್ಲಿ ಇರಲಿಲ್ಲ. ಅವರಿಂದ ತುಂಬ ದೂರ ಹೊರಟು ಹೋಗಿದ್ದಳು. ಅವಳು ಮರಳಿ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಳು. ಈಗ ವೈದ್ಯ ಸಾಹೇಬರ ಜೀವನದಲ್ಲಿ ಕೇವಲ ಪಶ್ಚಾತ್ತಾಪ ಮಾತ್ರ ಉಳಿದಿತ್ತು ಮತ್ತು ಯೋಚಿಸತೊಡಗಿದರು. ಈ ಪ್ರಪಂಚ ಹೇಗಿದೆ? ಯಾರ ಜೀವನದಲ್ಲಿ ಅಮ್ಮ ಇರುವುದಿಲ್ಲವೋ ಅವರು ಅಮ್ಮ ಇಲ್ಲ ಎಂದು ಅಮ್ಮನಿಗಾಗಿ ಕೊರಗುತ್ತಾರೆ.
ಯಾರ ಜೀವನದಲ್ಲಿ ಅಮ್ಮ ಇರುತ್ತಾಳೋ ಅವರ ಮಕ್ಕಳು ಅಮ್ಮನನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಎಂದು ಯೋಚಿಸುತ್ತಾ ವೈದ್ಯ ಸಾಹೇಬರು ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೆಂದರು. ಬಲ್ಲವರು ಹೇಳುತ್ತಾರೆ, ಪತ್ನಿ ಹಾಗೂ ಮಕ್ಕಳು ಮತ್ತೊಮ್ಮೆ ಸಿಗಬಹುದು, ಆದರೆ ಅಮ್ಮ ಮತ್ತೊಮ್ಮೆ ಸಿಗುವುದಿಲ್ಲ. ಮಕ್ಕಳೇ ಅಪ್ಪ ಅಮ್ಮನ ಬದುಕಿಗೆ ಆಸರೆಯಾಗಿರುತ್ತಾರೆ. ಅವರ ಮುಪ್ಪಿನ ಕಾಲದ ಊರುಗೋಲಾಗಿರುತ್ತಾರೆ. ಹಾಗಿರುವಾಗ ಮಕ್ಕಳು ಧನದ ದಾಹದಲ್ಲಿ, ಪದವಿಯ ಅಹಂಕಾರದಲ್ಲಿ ಅಪ್ಪ ಅಮ್ಮನನ್ನು ಗುರುತಿಸಲು ತಿರಸ್ಕರಿಸಿದರೆ, ಅಥವಾ ಅಪ್ಪ ಅಮ್ಮನನ್ನು ಮರೆತು ಹೋದರೆ, ಅಥವಾ ಅಹಂಕಾರದಲ್ಲಿ ಅಪ್ಪ ಅಮ್ಮನನ್ನು ಅವಮಾನಿಸಿದರೆ, ಪ್ರಪಂಚದಲ್ಲಿ ಅಪ್ಪ ಅಮ್ಮನಿಗೆ ಎಲ್ಲದಕ್ಕಿಂತ ದೊಡ್ಡ ದುಃಖ ಇಂತಹ ಮಕ್ಕಳಿಂದ ಆಗುತ್ತದೆ. ಅಪ್ಪ ಅಮ್ಮ ತಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದಕ್ಕಾಗಿ, ಅವರು ಸಫಲರಾಗಿರುವುದಕ್ಕಾಗಿ ತಮ್ಮ ಇಡೀ ಜೀವನವನ್ನು ಪಣಕ್ಕಿಟ್ಟು ಹೋರಾಡುತ್ತಾರೆ. ವೀಕ್ಷಕರೇ, ಕಾಗೆ ಮುಂದೆ ತನ್ನ ಮಡದಿಗೆ ಹೇಳಿತು, ಓ ಪ್ರಿಯೆ, ಒಂದು ವೇಳೆ ನಿಮಗೆ ತಂದೆ ತಾಯಿ ಇದ್ದರೆ ಅವರನ್ನು ಆದರದಿಂದ ನೋಡಿಕೊಳ್ಬೇಕು. ಏಕೆಂದರೆ ಮನುಷ್ಯನ ಸಫಲತೆಯಲ್ಲಿ ಅಪ್ಪ ಅಮ್ಮನ ಯೋಗದಾನ ಪ್ರಮುಖವಾಗಿದೆ. ಮೂರ್ಖ ಮಕ್ಕಳು ಕೇಳುತ್ತಾರೆ, ಅಮ್ಮ ನೀವು ನನಗಾಗಿ ಏನು ಮಾಡಿದ್ದೀರಿ ಎಂದು ಕೇಳುತ್ತಾರೆ. ಅಯ್ಯೋ ಮೂರ್ಖ, ನಿನ್ನ ಜೀವನದಲ್ಲಿ ಏನಾಗಿದ್ದರೂ ಅದಕ್ಕೆ ನಿನ್ನ ಅಪ್ಪ ಅಮ್ಮನೇ ಕಾರಣರಾಗಿದ್ದಾರೆ. ನಿನ್ನನ್ನು ಹುಟ್ಟಿಸಿದರು, ನಿನ್ನನ್ನು ಬೆಳೆಸಿದರು, ನಿನಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದರು, ನಿನ್ನ ಪಾಲನೆಗಾಗಿ ಕಷ್ಟವನ್ನು ಸಹಿಸಿಕೊಂಡವರು ಅವರೇ. ಆದರೆ ಮಕ್ಕಳು ಕೊನೆಗೆ ಮಾಡುವುದೇನು? ತಮ್ಮ ಅಪ್ಪ ಅಮ್ಮನನ್ನು ಮರೆತು ಹೋಗುತ್ತಾರೆ. ಅಪ್ಪ ಅಮ್ಮನನ್ನು ಬಿಟ್ಟರೆ ಮಕ್ಕಳನ್ನು ಅಷ್ಟೊಂದು ಪ್ರೀತಿಸುವವರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇರುವುದಿಲ್ಲ. ಅಪ್ಪ ಅಮ್ಮ ಸತ್ತರೂ ಕೂಡ ಅವರು ನಿಮಗೆ ಒಳ್ಳೆಯದನ್ನೇ ಬಯಸುತ್ತಾರೆ. ಇಂಥ ಹಿತವನ್ನು ಬಯಸುವ ಹಿತೈಷಿಗಳು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಸಿಗುವುದಿಲ್ಲ. ಜನರೆಲ್ಲ ನಾವು ನಿಮ್ಮವರು ಎಂದು ಮುಖವಾಡವನ್ನು ಧರಿಸಿ ನಿಮ್ಮ ಹಿಂದೆ ಮುಂದೆ ಸುತ್ತಾಡುತ್ತಾರೆ. ಅಂಥವರು ಕೇವಲ ನಿರ್ದಿಷ್ಟ ಸಮಯದವರೆಗೆ ಮಾತ್ರ, ತಮ್ಮ ಕೆಲಸ ಆಗುವವರೆಗೆ ನಿಮಗೆ ಒಳ್ಳೆಯದನ್ನು ಬಯಸುತ್ತಾರೆ. ಆದರೆ ಅಪ್ಪ ಅಮ್ಮ ಯಾವುದೇ ಸ್ವಾರ್ಥವಿಲ್ಲದೆ ಜೀವನ ಪರ್ಯಂತ ನಮ್ಮ ಹಿತವನ್ನು ಬಯಸುತ್ತಾರೆ. ಆಗ ಕಾಗೆ ಮತ್ತೆ ಮುಂದುವರಿಸಿತು, ಓ ಪ್ರಿಯೆ, ಒಬ್ಬ ಪುತ್ರನನ್ನು ಜನ್ಮ ನೀಡಲು ಮಹಿಳೆಯು ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುತ್ತಾಳೆ. ಆದರೆ ಅದೇ ಪುತ್ರನು ದೊಡ್ಡವನಾದ ಮೇಲೆ, ಅವನ ಮದುವೆಯಾದ ಮೇಲೆ ತನ್ನ ಪತ್ನಿಯ ಸೌಂದರ್ಯಕ್ಕೆ ಮಾರು ಹೋಗಿ ತನ್ನ ಅಪ್ಪ ಅಮ್ಮನನ್ನು ಕಳೆದುಕೊಳ್ಳುತ್ತಾನೆ. ಬಲ್ಲವರು ಹೇಳುತ್ತಾರೆ, ಅಪ್ಪ ಅಮ್ಮ ತಮ್ಮ ಮಕ್ಕಳ ಸುಖಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿದರೆ, ಮಕ್ಕಳು ದೊಡ್ಡವರಾದ ಮೇಲೆ ಅಪ್ಪ ಅಮ್ಮನಿಗೆ ಏನು ನೀಡುತ್ತಾರೆ? ಕೇವಲ ಕಣ್ಣೀರು, ಅಸಹಾಯಕತೆ, ದುಃಖ, ಒಂಟಿತನ ಬಿಟ್ಟರೆ ಬೇರೆ ಏನು ನೀಡುವುದಿಲ್ಲ. ವೀಕ್ಷಕರೇ, ಮಕ್ಕಳು ಅಪ್ಪ ಅಮ್ಮನನ್ನು ಏಕೆ ಮರೆತು ಹೋಗುತ್ತಾರೆ ಎಂದರೆ, ಅವರ ಗೆಳೆಯರಲ್ಲಿ ತಮ್ಮ ಮರ್ಯಾದೆ ಕಡಿಮೆಯಾಗಬಹುದು ಎಂದು ಅವರು ಅಂದುಕೊಳ್ಳುತ್ತಾರೆ. ಇದು ಅವರ ಅತಿ ದೊಡ್ಡ ತಪ್ಪು ಹಾಗೂ ದಡ್ಡತನವಾಗಿದೆ. ಒಂದು ಹಂತಕ್ಕೆ ನೀವು ಹಾಗೂ ನಿಮ್ಮ ಮಿತ್ರರು ಕೂಡ ಇದೇ ಸ್ಥಿತಿ ತಲುಪುತ್ತೀರಿ. ಆಗ ನಿಮ್ಮ ರೂಪ ಹಾಗೂ ಯೌವನ ಇದೇ ರೀತಿಲಿ ಕೊನೆಯಾಗುತ್ತದೆ. ನಿಮ್ಮ ಈ ರೂಪವನ್ನು ನೋಡಿ ಕೊನೆಗೆ ಜನರು ನಿಮ್ಮನ್ನು ದ್ವೇಷ ಮಾಡಲು ಶುರು ಮಾಡುತ್ತಾರೆ. ಆಗ ಕಾಗೆ ಮುಂದೆ ಹೇಳಿತು, ಓ ಪ್ರಿಯೆ, ನಿನಗಾಗಿ ನಾನು ಮುಂದಿನ ಮಾತನ್ನು ಹೇಳುತ್ತೇನೆ. ಯೌವನದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ಯಾವ 3 ವಿಷಯದ ಬಗ್ಗೆ ಭರವಸೆ ಇಟ್ಟುಕೊಳ್ಳಬಾರದು ಎನ್ನುವುದನ್ನು ನಾನು ಹೇಳುತ್ತೇನೆ. ಗಮನವಿಟ್ಟು ಕೇಳು. ಮೊದಲನೆಯದಾಗಿ, ನಿಮ್ಮ ಮಕ್ಕಳು ನಿಮಗೆ ವಯಸ್ಸಾದ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಯಾವುದೇ ವಿಶ್ವಾಸ ಇರುವುದಿಲ್ಲ. ನಮ್ಮ ಮಕ್ಕಳು ವೃದ್ಧಾಪ್ಯದಲ್ಲಿ ನಮಗೆ ಆಸರೆಯಾಗುತ್ತಾರೆ ಎಂಬ ಭರವಸೆ ಇಟ್ಟುಕೊಳ್ಳಬೇಡಿ. ಆದ್ದರಿಂದ ಮೊದಲೇ ಯೌವನದಲ್ಲೇ ನಿಮ್ಮನ್ನು ನೀವು ಬಲಿಷ್ಠನಾಗಿ ಮಾಡಿಕೊಳ್ಳಿ. ನಿಮಗೆ ನೀವು ಸ್ವತಃ ಸಮರ್ಥರಾಗಿಸಿಕೊಳ್ಳಿ. ಸಾಕಷ್ಟು ಹಣವನ್ನು ಸಂಪಾದಿಸಿ ಇಟ್ಟುಕೊಳ್ಳಿ. ಏಕೆಂದರೆ ಮುಪ್ಪಿನ ಕಾಲದಲ್ಲಿ ಮಕ್ಕಳ ಮುಂದೆ ನೀವೆಂದಿಗೂ ಕೈ ಚಾಚಬಾರದು. ಎರಡನೆಯದಾಗಿ, ನಿಮ್ಮ ಮಕ್ಕಳು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಎಂಬ ಭ್ರಮೆಯಲ್ಲಿ ಇರಬೇಡಿ. ಪತ್ನಿ ಹಾಗೂ ಮಕ್ಕಳ ಮೋಹದಲ್ಲಿ ಮುಳುಗಿ ಪದವಿ, ಪ್ರತಿಷ್ಠೆ, ನಶೆಯಲ್ಲಿ ಅನಂತರ ನಿಮ್ಮನ್ನು ಮರೆತು ಹೋಗುತ್ತಾರೆ. ಅವರ ಮೇಲೆ ಎಷ್ಟು ಭರವಸೆ ಇಡಬೇಕೋ ಅಷ್ಟೇ ಭರವಸೆ ಇಡಿ. ಅವರು ನಿಮ್ಮಿಂದ ದೂರವಾದರೂ ದುಃಖಿತರಾಗುವ ಅವಶ್ಯಕತೆ ಇಲ್ಲ. ಮೂರನೆಯದಾಗಿ, ಯಾವುದೇ ಅಪ್ಪ ಅಮ್ಮ ಈ ಸಮಾಜದಲ್ಲಿ ನಮಗೆ ಮರ್ಯಾದೆಯನ್ನು ಮತ್ತು ಗೌರವವನ್ನು ನೀಡಬೇಕು ಎಂದು ಅಪೇಕ್ಷಿಸಬಾರದು. ಇದು ಎಂದಿಗೂ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಹೆಚ್ಚಿನ ಮಕ್ಕಳು ಸಮಾಜದ ಎದುರು ತಮ್ಮ ತಂದೆ ತಾಯಿಗಳಿಗೆ ಬೈಯುತ್ತಾರೆ, ಅಪಮಾನ ಮಾಡುತ್ತಾರೆ, ಅವರಿಗೆ ಮರ್ಯಾದೆಯನ್ನು ನೀಡುವುದಿಲ್ಲ. ಮತ್ತು ಯಾವುದೇ ಸಂದರ್ಭದಲ್ಲಿ ಸಮಾಜದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾನ ಪ್ರತಿಷ್ಠೆಗೆ ಧಕ್ಕೆ ತರಲು ಸಾಧ್ಯ. ಮತ್ತು ಸಮಾಜದಲ್ಲಿ ನಿಮ್ಮನ್ನು ಅಪಮಾನಿಸುವ ಸಂದರ್ಭದಲ್ಲಿ ಈ 3 ಭರವಸೆಗಳನ್ನು ಯಾವುದೇ ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಇಡಬಾರದು. ವೀಕ್ಷಕರೇ, ನಮ್ಮ ಇಂದಿನ ಜ್ಞಾನವರ್ಧಕ ಕತೆ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಈ ಕಥೆಯಿಂದ ನಿಮಗೆ ತುಂಬ ಪ್ರೇರಣಾ ಶಕ್ತಿ ದೊರೆತಿದೆ ಎಂದುಕೊಳ್ಳುತ್ತೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ.
ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ಕಥೆಯನ್ನು ಮಾಡಲು ಪ್ರೇರಣೆಯನ್ನು ನೀಡಿ. ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು.